ನಮಸ್ಕಾರ. ವಿಜಯ ಕರ್ನಾಟಕ ವೆಬ್ನ ವೀಕ್ಷಕರಿಗೆ ಸ್ವಾಗತ. ನಾನು ಹೇಮಂತ್. ಇವತ್ತು ನಾವು ಒಂದು ದೊಡ್ಡ ಎನರ್ಜಿ ಬಗ್ಗೆ ಮಾತನಾಡ್ತಾ ಹೋಗ್ತಾ ಇದ್ದೀವಿ. ಆ ಎನರ್ಜಿನ ಹ್ಯಾಟ್ರಿಕ್ ಹೀರೋ ಅಂತಾರೆ, ಸೆಂಚುರಿ ಸ್ಟಾರ್ ಅಂತಾರೆ, ಶಿವರಾಜ್ ಕುಮಾರ್ ಅಂತಾರೆ, ಶಿವಣ್ಣ ಅಂತಾರೆ. ಕನ್ನಡ ಚಿತ್ರರಂಗದಲ್ಲಿ ಸುಮಾರು 40 ವರ್ಷಗಳ ದೊಡ್ಡ ಜರ್ನಿ ಅವರದ್ದು. ಆ ಜರ್ನಿಯ ಸಾರವನ್ನು ಹೀರಿ ಒಂದು ಸಿಹಿಯಾದ ಅಚ್ಚನ್ನು ನಮ್ಮ ಮುಂದೆ ಇಡ್ತಿದ್ದಾರೆ ಅಮೇರಿಕದ ನಮ್ಮ ಈ ಕನ್ನಡಿಗರು. ಅವರನ್ನು ಸ್ವಾಗತ ಮಾಡೋಣ, ಹಾಗೆ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಇಬ್ಬರಿಗೂ. ನಮಸ್ಕಾರ. ಮತ್ತೆ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು? ನಾವು ತುಂಬ ಚೆನ್ನಾಗಿದ್ದೀನಿ. ನಾನು ಆ್ಯಕ್ಚುಲಿ ಈಗ ಯಾವಾಗ ಪುಸ್ತಕ ಬಿಡುಗಡೆ ಆಗುತ್ತೆ, ಯಾವಾಗ ಓದ್ತೀನಿ ಅಂತ ಕಾಯ್ತಿದ್ದೀನಿ. ಎಲ್ಲಿವರೆಗೂ ಬಂದಿದೆ ಪುಸ್ತಕ, ಯಾವ ಹಂತದಲ್ಲಿದೆ, ಯಾವಾಗ ಬಿಡುಗಡೆ, ಒಂದಷ್ಟು ಮಾಹಿತಿನ ಹಂಚ್ಕೊಳ್ಳಿ. ಖಂಡಿತ. ಶಿವರಾಜ್ ಕುಮಾರ್ ಅವರ 40 ವರ್ಷಗಳ ಸಿನಿ ಪಯಣ ಹಾಗೂ ಅವರ ಇಡೀ ಜೀವನದ ಚರಿತ್ರೆಯನ್ನ ಒಂದು ಪುಸ್ತಕ ರೂಪದಲ್ಲಿ ದಾಖಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಆ ಪುಸ್ತಕ ಸಿದ್ಧವಾಗಿದೆ. ಇದೇ ಜೂನ್ 8ರಂದು ಅಮೆರಿಕಾದ ಕ್ಯಾಲಿಫೋರ್ನಿಯಾದ ಹೇವರ್ಡ್ ನಲ್ಲಿ ಆ ಪುಸ್ತಕದ ಬಿಡುಗಡೆ ಸಮಾರಂಭವನ್ನ ಏರ್ಪಡಿಸಿದ್ದೇವೆ. ಓಕೆ, ಈಗ ನಮ್ಮ ಜೊತೆ ಮಾತಾಡಿದವರು ಸಮರ್ಥ್. ಈ ಒಂದು ಶಿವರಾಜ್ ಕುಮಾರ್ ಅವರ ಜೀವನ ಚರಿತ್ರೆ ಬಯೋಗ್ರಫಿ ಏನಿದೆ, ಅದರಲ್ಲಿ 3 ಲೇಖಕರು ಸೇರಿಕೊಂಡು ಮಾಡಿದ್ದಾರೆ. ಅದರಲ್ಲಿ ಒಬ್ಬರು ಸಮರ್ಥ್ ಅವರು. ಹಾಗೆ ಈ ಎಲ್ಲ ಒಂದು ಆಯೋಜನೆಯಿಂದ ಈ ಒಂದು ಜೀವನ ಚರಿತ್ರೆ ತರಬೇಕು ಅನ್ನೋದ್ರ ಹಿಂದೆ ಇರೋರು ಆನಂದ್ ಅವರು. ಅವರನ್ನು ಮಾತಾಡ್ಸೋಣ. ಸರ್, ಹೇಳಿ, ಹೇಗೆ ಈ ಜೀವನ ಚರಿತ್ರೆನ ಮಾಡಬೇಕು ಅನ್ನೋದು ಒಂದು ನಿಮಗೆ ತಲೆಗೆ ಹೊಳಿತು, ಮತ್ತು ಯಾಕೆ ಶಿವರಾಜ್ ಕುಮಾರ್ ಅವರನ್ನೇ ಆಯ್ಕೆ ಮಾಡ್ಕೊಂಡ್ರಿ ಅನ್ನೋದು? ನಂದು ಚೈಲ್ಡ್ಹುಡ್ ಡೇಸ್ ಇಂದನೂ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದೆ, ಮತ್ತೆ ಶಿವರಾಜ್ ಕುಮಾರ್ ಅವರ ಅಭಿಮಾನಿ. ಅಂಡ್ ಅವರ ಎಲ್ಲ ಚಿತ್ರಗಳು ನಾನು ನೋಡ್ಕೊಂಡು ಬಂದಿದ್ದು. ಮತ್ತೆ ಇತ್ತೀಚೆಗೆ 2019 ನಲ್ಲಿ ಒಂದು ಕ್ಯಾಲಿಫೋರ್ನಿಯಲ್ಲಿ ಒಂದು ಕಾರ್ಯಕ್ರಮ ಆದಾಗ ಶಿವಣ್ಣ ಅವ್ರನ್ನ ಮತ್ತೆ ಅವ್ರ ಕುಟುಂಬದವ್ರನ್ನ ಇನ್ವೈಟ್ ಮಾಡಿದ್ವಿ. ಅವಾಗ ನಾವೊಬ್ರು ಆಯೋಜಕರು ಆ ಕಾರ್ಯಕ್ರಮದಲ್ಲಿ. ಆವಾಗ ಅವ್ರ ಜೊತೆ ಒಡನಾಟ ಸ್ವಲ್ಪ ಹೆಚ್ಚಾಯ್ತು. ನಾವು ಕೋಆರ್ಡಿನೇಟ್ ಮಾಡಿದಾಗ ಮತ್ತೆ ಬರೀ ಶಿವಣ್ಣ ಅವ್ರ ಜೊತೆ ಮಾತ್ರ ಅಲ್ಲದೆ ಅವರ ಫ್ಯಾಮಿಲಿ ಜೊತೆನೂ ಅದರಿಂದ ಒಡನಾಟ ಹಂಗೆ ಮುಂದುವರಿತು. ಅವರು ವಾಪಸ್ ಬ್ಯಾಂಗ್ಳೂರ್ಗೆ ಹೋದ್ಮೇಲೂ ನಮ್ ಜೊತೆ ಹಂಗೆ ಸಂಪರ್ಕದಲ್ಲಿದ್ರು. ಸೊ ಹಾಗಾಗಿ ನಾವು ಬ್ಯಾಂಗ್ಳೂರ್ಗೆ ಹೋದಾಗ ಶಿವಣ್ಣನ ಮನೆಗೆ ಹೋಗೋದು, ಹಾಗಾಗಿ ಹಂಗೆ ಫೋನ್ ಕಾಲ್ಗಳು ಮಾಡೋದು, ಆ ತರ ನಾವು ಟಚ್ ಅಲ್ಲಿ ಇದ್ವಿ. ಹಂಗಿದ್ದಾಗ ಸ್ವಲ್ಪ ಹೆಚ್ಚಾಗಿ ಒಡನಾಟ ಜಾಸ್ತಿ ಆದಾಗ ಶಿವಣ್ಣ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳು ನಂಗೆ ಫಸ್ಟ್ ಹ್ಯಾಂಡ್ ಅಂತ ಹೇಳ್ತಾರಲ್ಲ ತಿಳಿತಾ ಬಂತು. ಅವಾಗ ನಾನು ಶಿವಣ್ಣನ ಬಗ್ಗೆ ಇನ್ನ ಹೆಚ್ಚಾಗಿ ತಿಳ್ಕೊಬೇಕು ಅಂತಂದ್ರೆ ಯಾವ ತರ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಂಡ್ ಅವ್ರ ಫ್ಯಾಮಿಲಿ ಜೊತೆ ಒಂದು ಕ್ಲೋಸ್ನೆಸ್ ಅಂತ ಹೇಳ್ಬೋದು. ಅದು ಬಂದ್ಮೇಲೆ ಅದೇ ಶುರು ಆಯ್ತು. ಒಂದು ಕನಸಿನ ಪ್ರಾಜೆಕ್ಟ್ ಅಂತ ಒಂದು ಬಯೋಗ್ರಫಿ ಅಂತ ಮಾಡಿ, ಅಂಡ್ ನನ್ಗೆ ಗೊತ್ತಾದಂಗೆ ಎಲ್ಲರೂ ಅವರು ಸ್ನೇಹಿತರು, ಶಿವಣ್ಣ ಅವ್ರ ಸ್ನೇಹಿತರು ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಮೀಡಿಯಾದಲ್ಲಿ ಅಥವಾ ಎಲ್ಲಾ ಕಡೆನೂ ಅವ್ರ ಬಗ್ಗೆ ಮಾತಾಡಿದ್ದು ಅದೆಲ್ಲ ಇನ್ಫಾರ್ಮೇಶನ್ ಇರ್ಲಿಲ್ಲ. ಸೊ ಅದು ಕುತೂಹಲ ಇತ್ತು, ಇನ್ನ ಏನ್ ಇದು ಇನ್ಫಾರ್ಮೇಶನ್ ಇನ್ನೇನ್ ಇರ್ಬೋದು. ಅಂಡ್ ಅದನ್ನ ಒಂದು ಪುಸ್ತಕದಲ್ಲಿ ಅಧಿಕೃತವಾದ ಒಂದು ಪುಸ್ತಕವನ್ನು ಮಾಡ್ಬೇಕು ಅಂತ ಮನ್ಸಿಗೆ ಬಂತು. ಹಾಗಾಗಿ ಅವ್ರನ್ನ ಅಪ್ರೋಚ್ ಮಾಡಿ. ಓಕೆ, ಮತ್ತೆ ಈಗ ಅಣ್ಣವ್ರ ಮಗ ಸೂಪರ್ ಸ್ಟಾರು, ಕನ್ನಡ ಚಿತ್ರರಂಗದವರು, ಅವರ ಜೀವನ ಚರಿತ್ರೆ ಬರ್ತಿದೆ ಅಂದರೆ ಮೊದಲು ಅದು ಕರ್ನಾಟಕದಲ್ಲೇ ರಿಲೀಸ್ ಆಗಬೇಕಿತ್ತು ಅಂತ. ಆದರೆ ಯಾಕೆ ಸ್ಯಾನ್ ಫ್ರಾನ್ಸಿಸ್ಕೋ ಅಮೆರಿಕದಲ್ಲಿ ರಿಲೀಸ್ ಆಗ್ತಾ ಇದೆ, ಮತ್ತು ಇದಕ್ಕೆ ಶಿವರಾಜ್ ಕುಮಾರ್ ಅವರು ಒಪ್ಕೊಂಡ್ರ ಅಂತ? ಸಹಜವಾಗಿ ಎಲ್ಲರಿಗೂ ಅನ್ಸತ್ತೆ. ನಾನು ಹಂಗೆ ಯೋಚನೆ ಮಾಡ್ತೀನಿ, ಯಾಕೆ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ, ಅದು ಶಿವಣ್ಣ ಅವ್ರ ಒಂದು ಬುಕ್ ರಿಲೀಸು ಅಂತ. ಬಟ್ ನಾನು ಯಾವ ತರ ನೋಡ್ತೀನಿ ಅದನ್ನ ಅಂದ್ರೆ, ಶಿವಣ್ಣ ಅವರ ಅಭಿಮಾನಿಗಳು ಅಥವಾ ಫ್ಯಾನ್ ಬೇಸ್ ಮತ್ತೆ ಇರೋದು ಬರೀ ಬ್ಯಾಂಗ್ಳೂರ್, ಕರ್ನಾಟಕ ಅಥವಾ ಇಂಡಿಯಾದಲ್ಲಿ ಇಲ್ಲ, ಎಲ್ಲ ದೇಶದಲ್ಲೂ ಇದ್ದಾರೆ. ನೋಡಕ್ ಹೋದ್ರೆ ನಾರ್ತ್ ಅಮೆರಿಕ ಇರ್ಬೋದು, ಮಿಡ್ ಈಸ್ಟ್, ಎಲ್ಲಾ ಕಡೆ ಶಿವಣ್ಣ ಅವರ ಅಭಿಮಾನಿಗಳು ಎಲ್ಲಾ ಕಡೆ ಇದ್ದಾರೆ. ಅಂಡ್ ಇಲ್ಲಿ ಅವರು 2019 ಅಲ್ಲಿ ಬಂದಾಗ ಒಂದು ಬಾಂಧವ್ಯ ಅಂತ ಹೇಳ್ಬೋದು ಇಲ್ಲಿ ಕನ್ನಡಿಗರ ಜೊತೆ ಆಯ್ತು. ಸೊ ಅದಲ್ದೇನು ನಾವು 3 ಜನ ಲೇಖಕರು ಇಲ್ಲೇ ಬೇ ಏರಿಯಾ ಕ್ಯಾಲಿಫೋರ್ನಿಯಾದಲ್ಲಿ ಇದ್ವಿ. ಅಂಡ್ ಅದೊಂದಿತ್ತು.
ಮತ್ತೆ ಎರಡನೇದು ಶಿವಣ್ಣ ಅವ್ರದ್ದು ಒಂದು ಮೂವೀಸ್ ಅಂತ ಚಿತ್ರಗಳು ನೋಡಕ್ ಹೋದ್ರೆ ತುಂಬಾ ವಿಭಿನ್ನವಾಗಿ ಇದೆ ಅವ್ರದ್ದು ಚಿತ್ರಗಳು. ಹಾಗಾಗಿ ಇದು ಒಂದು ವಿಭಿನ್ನತೆ ಇರ್ಲಿ ಅಂತ ಈ ಪುಸ್ತಕವನ್ನ ಅಮೆರಿಕಾದಲ್ಲಿ ರಿಲೀಸ್ ಮಾಡೋಣ ಅಂತ. ಆಮೇಲೆ ನನಗೆ ಗೊತ್ತಿರೋ ಹಾಗೆ ಈ ಪುಸ್ತಕ ಸ್ಯಾಂಡ್ಲ್ವುಡ್ ಯಾವುದೇ ಒಂದು ನಟರು ಅಥವಾ ನಟಿಯರು ನೋಡ್ತಾರೆ, ರಿಲೀಸ್ ಆಗಿರೋದು ಇಂಡಿಯಾ ಅಥವಾ ಬ್ಯಾಂಗ್ಳೂರ್ ಅಥವಾ ಕರ್ನಾಟಕದಿಂದ ಹೊರಗಡೆ ಅಂದ್ರೆ ಇದೇ ಮೊದಲನೇ ಬಾರಿ. ಅದು ಒಂದು ದಾಖಲೆ ಅಂತ ಆಗ್ಲಿ ಅಂತ ಒಂದು ಇಷ್ಟ. ಓಕೆ, ಈಗ ನನ್ನ ಪ್ರಶ್ನೆ ಸಮರ್ಥ ಅವ್ರಿಗೆ, ಈಗ 40 ವರ್ಷಗಳ ಇದು ಸುದೀರ್ಘ ಸಿನಿಮಾಯಾನ ಅದನ್ನು ಕಟ್ಕೊಡೋದು ಅದು ಅಷ್ಟು ಸುಲಭವಾಗಿರಲಿಲ್ಲ. ಮತ್ತು 3 ಜನ ಲೇಖಕರು ಇದ್ರ ಮೇಲೆ ಕೆಲಸ ಮಾಡಿದ್ದೀರಾ. ಹೆಂಗೆ ಕೆಲಸ ಹಂಚ್ಕೊಂಡ್ರಿ, ಏನೆಲ್ಲ ಸವಾಲುಗಳು ಬಂತು, ಅದನ್ನೆಲ್ಲ ಹೆಂಗೆ ಮೀರ್ತಾ ಹೋದ್ರಿ? ಈ ಜರ್ನಿನ ಸ್ವಲ್ಪ ವಿವರವಾಗಿ ಹೇಳಿ. ಖಂಡಿತ. ಒಂದು ನಮಗೂ ಮೊದಲಿಗೆ ಭಯ ಇತ್ತು. ಅಂದ್ರೆ ಇಷ್ಟು ವರ್ಷಗಳ ಜೀವನವನ್ನ ಹೇಗ್ ದಾಖಲಿಸೋದು, ಹಾಗೆ ಅವ್ರಿಗೆಲ್ಲ ನೆನ್ಪಿರುತ್ತಾ, ಯಾವ ಪ್ರಶ್ನೆ ಕೇಳಿದ್ರೆ ಸರಿ ಹೋಗೋದಿಲ್ಲ, ಇದೆಲ್ಲ ಪ್ರಶ್ನೆಗಳಿತ್ತು ನಮ್ಗೆ ಮೊದಲಿಗೆ. ಆದ್ರೆ ಮೊದಲ 2 ಬಾರಿ ಅವರನ್ನ ಸಂದರ್ಶನ ಮಾಡಿದ ಕೂಡ್ಲೆ ನಮ್ಗೆ ಧೈರ್ಯ ಬಂದಿದ್ ಯಾವ ಕಾರಣಕ್ಕೆ ಅಂದ್ರೆ, ನಮ್ಗೆ ನೆನ್ನೆ ಮೊನ್ನೆ ಆಗಿದ್ದೆ ಮರ್ತ ಹೋಗಿರುವಂತಹ ಸ್ಥಿತಿ ಇರುತ್ತೆ. ಆದ್ರೆ ಶಿವಣ್ಣನ್ಗೆ ನೀವು 30 ವರ್ಷದ ಮುಂಚೆ 40 ವರ್ಷದ ಮುಂಚೆ ಏನಾಯ್ತು ಅಂದ್ರೆ ಎಕ್ಸಾಕ್ಟ್ ಆಗಿ ಇಂಥ ದಿನ ಇಂಥ ರೂಮಲ್ಲಿ ಹೀಗಾಯ್ತು ಹಾಗ ಅಷ್ಟು ಅಚ್ಚುಕಟ್ಟಾಗಿ ಅವರು ನಮ್ಗೆ ವಿವರವಾಗಿ ಹೇಳ್ತಾ ಇದ್ರು. ನಮ್ಗೆ ಆಶ್ಚರ್ಯ ಆಯ್ತು. ಪ್ರತಿಯೊಂದು ಸಿನಿಮಾ ಕಥೆಯನ್ನು ಕೂಡ ಅಷ್ಟು ಸವಿವರವಾಗಿ ಅವರು ವಿವರಣೆಯನ್ನ ನೀಡ್ತಾ ಇದ್ರು. ಹಾಗಾಗಿ ನಮ್ಗೆ ಆ ಧೈರ್ಯ ಮೊದಲಿಗೆ ಬಂತು, ಅಂದ್ರೆ ಯಾವ ಘಟ್ಟದಲ್ಲಿ ಕೂಡ ನಾವು ಪ್ರಶ್ನೆಯನ್ನ ಕೇಳಬಹುದು ಅಂತ. ನಂತರ ಅವರ ಜೀವನವನ್ನ ನಾವು ವಿಧವಾಗಿ ವಿಂಗಡಿಸ್ಕೊಂಡ್ರಿ. ಅಂದ್ರೆ ಮೊದಲಿಗೆ ಅವರ ಬಾಲ್ಯ, ಸಹಜವಾಗಿ ಎಲ್ಲಾ ಜೀವನ ಚರಿತ್ರೆಯಲ್ಲಿ ಮೊದಲಿಗೆ ಬಾಲ್ಯವನ್ನ ದಾಖಲಿಸುವಂತಹ ಕ್ರಮ ಇಟ್ಕೊಂಡಿರ್ತಾರೆ. ಅದೇ ರೀತಿ ನಾವು ಕೂಡ ಮೊದಲಿಗೆ ಅದನ್ನ ಒಂದು ಪುಸ್ತಕದ ಸ್ಕೆಲಿಟಲ್ ಸ್ಟ್ರಕ್ಚರ್ ಅನ್ನ ನಾವು ಹಾಕೊಂಡ್ವಿ. ನಮ್ಮ ತಂಡದಲ್ಲಿ ಪ್ರಕಾಶ್ ನಾಯಕ್ ಅವರಿದ್ದಾರೆ. ಅವರಿಗೆ ಎಕ್ಸ್ಪೀರಿಯನ್ಸ್ಡ್ ರೈಟರ್ ಅಂತ ನಾವು ಹೇಳ್ಬೋದು. ಅಂದ್ರೆ ಅವರಿಗೆ 2-3 ಪುಸ್ತಕಗಳನ್ನ ಅವರು ಪ್ರಕಟಣೆಯನ್ನ ಮಾಡಿರೋ ಕಾರಣಕ್ಕೆ ಅವರಿಗೆ, ಹಾಗೂ ಬಹಳ ಒಳ್ಳೆಯ ಲೇಖಕರು ಹಾಗೂ ಓದುಗರು. ಹಾಗಾಗಿ ಅವ್ರು ನಮ್ಗೆ ಒಂದು ಈ ತರ ಫ್ರೇಮ್ ವರ್ಕ್ ಇರ್ಬೇಕು ಅನ್ನೋದು ಒಂದು ಹಾಕೊಟ್ರು. ಅದನ್ನ ನಾವು ಕೂಡ, ಇನ್ನೊಬ್ರು ಸುದತ್ತಾ ಗೌತಮ್ ಅಂತ, ಅವರು ಕೂಡ ನಮ್ಮ ತಂಡದಲ್ಲಿ ಬಹಳ ಕ್ರಿಯೇಟಿವ್ ರೈಟರ್ ಅಂತ ಹೇಳ್ಬೋದು. ಅವರು ಕೂಡ ಸೇರಿದ್ರಿಂದ ನಾವು 3 ಜನ, ಹಾಗೂ ನಮ್ಮ ಆನಂದ್ ಹಾಗೂ ರೂಪಾ, ಅವ್ರ ಶ್ರೀಮತಿ ರೂಪಾ ಅವರು ಕೂಡ ನಮ್ಗೆ ಒಂದಷ್ಟು ಐಡಿಯಾಸ್ ಕೊಡ್ತಿದ್ರು. ನಾವೆಲ್ಲ ಕೂತು ಡಿಸ್ಕಸ್ ಮಾಡಿದಾಗ ಒಂದು ಸ್ಕೆಲಿಟಲ್ ಸ್ಟ್ರಕ್ಚರ್ ನ ಹಾಕೊಂಡ್ವಿ. ಪುಸ್ತಕ ಆದ್ರೆ ಹೇಗಿರ್ಬೇಕು, ಓದುಗನಿಗೆ ಬೋರ್ ಆಗ್ಬಾರ್ದು ಎಲ್ಲೂ, ಹಾಗೂ ಆ ಒಂದು ಕಂಟಿನ್ಯೂಟಿ ಕೂಡ ಬ್ರೇಕ್ ಆಗ್ಬಾರ್ದು. ಶಿವರಾಜ್ ಕುಮಾರ್ ಅವರ ಜೀವನದಲ್ಲಿ ಈ ಕಡೆ ಸಿನಿಮಾ ನಡೀತಾ ಇದ್ರೆ, ಆ ಕಡೆ ವೈಯಕ್ತಿಕ ಜೀವನದಲ್ಲಿ ಮತ್ತೇನೋ ಘಟನೆ ನಡೆಯುವಂತಹ ಸಾಧ್ಯತೆ ಇರ್ತಿತ್ತು. ಹಾಗಾಗಿ ನಾವು ಎರಡನ್ನೂ ಕೂಡ ತುಲನೆ ಮಾಡಿ, ಅದು ಎರಡೂ ಕೂಡ ದಾಖಲಾಗ್ಬೇಕು, ಆದ್ರೆ ವಿಷಯಾಂತರ ಆಗ್ಬಾರ್ದು. ಈಗ ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಕಡೆ ವೈಯಕ್ತಿಕ ಜೀವನ ಮಧ್ಯ ತಂದಾಗ ಓದುಗನಿಗೆ ಎಲ್ಲೋ ಕನ್ಫ್ಯೂಷನ್ ಕ್ರಿಯೇಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಾವು ಎರಡನ್ನೂ ಕೂಡ ಅಚ್ಚುಕಟ್ಟಾಗಿ ಡಿವೈಡ್ ಮಾಡಿಕೊಂಡು ಮೊದಲಿಗೆ ಬಾಲ್ಯವನ್ನ ದಾಖಲಿಸಿ, ಆನಂತರ ಸಿನಿಮಾ ಪ್ರಯಾಣವನ್ನ ದಾಖಲಿಸಿ, ಆನಂತರ ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವ್ಯಾವ ಪಾತ್ರವನ್ನ ವಹಿಸಿದ್ದಾರೆ, ಒಬ್ಬ ಗಂಡನಾಗಿ, ಒಬ್ಬ ತಂದೆಯಾಗಿ, ಒಬ್ಬ ಅಣ್ಣನಾಗಿ ಇತ್ಯಾದಿ, ಹಾಗೂ ಚಿತ್ರರಂಗದಲ್ಲಿ ಅವರ ಸ್ಥಾನ ಹೇಗಿದೆ, ಒಬ್ಬ ನಿರ್ದೇಶಕನ ದೃಷ್ಟಿಕೋನದಿಂದ ಶಿವಣ್ಣ ಹೇಗೆ, ಒಬ್ಬ ಅಭಿಮಾನಿಯಾಗಿ ಶಿವಣ್ಣ ಹೇಗೆ ಇತ್ಯಾದಿ ಈ ವಿಷಯಗಳನ್ನೆಲ್ಲ ಇಟ್ಕೊಂಡು, ಹಾಗೆ ಕಡೆಯದಾಗಿ ಶಿವಣ್ಣನ ಭಾವನೆಯಲ್ಲಿ ಅಥವಾ ಶಿವಣ್ಣನ ದೃಷ್ಟಿಯಲ್ಲಿ ಅವರ ಜೀವನ ಹೇಗಿದೆ, ಅವರ ಜೀವನದಲ್ಲಿ ಬಂದಂತಹ ಪಾತ್ರಗಳು ಅವರ ಕಣ್ಣಲ್ಲಿ ಹೇಗೆ ಕಂಡವು, ಈ ತರ ನಾವು ಚಾಪ್ಟರ್ಸ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ವಿ. ಹಾಗೆ ನಮ್ಗೆ ಶಿವಣ್ಣನ ಸಂದರ್ಶನ ಮಾಡ್ತಾ ಕೂಡ ನಾವು ಅದೇ ರೀತಿಯಾದಂತಹ ಡಿಮಾರ್ಕೇಶನ್ ನಾವು ಇಟ್ಕೊಂಡಿದ್ವಿ. ಒಂದು ಸಲ ನಾವು ಅವರ ಬಾಲ್ಯದ ಬಗ್ಗೆ ಮಾತಾಡ್ಬೇಕಾದ್ರೆ ಅಥವಾ ಅವರ ಕಾಲೇಜು ದಿನಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಇಡೀ ಸಂದರ್ಶನ ಅದ್ರ ಬಗ್ಗೆನೇ ಇರ್ತಿತ್ತು. ಹಾಗೆ ಚಿತ್ರಗಳ ಬಗ್ಗೆ ತಗೊಂಡಾಗ ಒಂದು ಆರ್ಡರ್ ಅಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಮೊದಲನೇ ಚಿತ್ರ, ಎರಡನೇ ಚಿತ್ರ ಇತ್ಯಾದಿ ಹೀಗೆ ಮಾತಾಡ್ಕೊಂಡು ಹೋದ್ವಿ. ಮಧ್ಯದಲ್ಲಿ ಅಫ್ಕೋರ್ಸ್ ಅವರ ವೈಯಕ್ತಿಕ ಜೀವನಗಳ ಘಟನೆಗಳು ಕೂಡ ಬರ್ತಿತ್ತು.
ನಾವು ಅದನ್ನ ಸ್ಪ್ರೆಡ್ಶೀಟ್ ತರ ಮಾಡ್ಕೊಂಡು ಯಾವ ಇಂಟರ್ವ್ಯೂನಲ್ಲಿ ಯಾವ ಸಂದರ್ಶನದಲ್ಲಿ ಇದಿತ್ತು ಅದಿತ್ತು ಎಲ್ಲ ನೀಟಾಗಿ ಒಂದು ದಾಖಲೆಯನ್ನ ಮಾಡ್ಕೊಂಡು ಪಾಯಿಂಟರ್ಸ್ ಇಟ್ಕೊಂಡು ನಾವು ಕೆಲಸವನ್ನ ಶುರು ಮಾಡ್ಕೊಂಡ್ವಿ. ಹಾಗೂ 3 ಲೇಖಕರು ಕೂಡ ಈ ಚಾಪ್ಟರ್ಸ್ ಅನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ವಿ. ಅವರವರ ಆಸಕ್ತಿ ಅನುಸಾರವಾಗಿ ಅಥವಾ ಸಮಯಕ್ಕನುಸಾರವಾಗಿ ನಾವು ಅದನ್ನ ವಿಂಗಡಿಸ್ಕೊಂಡು ಪ್ರತಿಯೊಬ್ರು ಕೂಡ ಅಚ್ಚುಕಟ್ಟಾಗಿ ಅವರ ಕಾಂಟ್ರಿಬ್ಯೂಷನ್ ನ ಮಾಡಿದ್ದಾರೆ. ಸೊ ನಾವು ಕೂಡ ಉತ್ಸುಕರಾಗಿ ಕಾಯ್ತಾ ಇದ್ದೀವಿ ಪ್ರೇಕ್ಷಕರ. ಮತ್ತೆ ನನಗೆ ಕುತೂಹಲ ಏನಂದ್ರೆ, ಈಗ ನೀವು ತುಂಬ ದೂರದಲ್ಲಿದ್ದೀರಾ, ಅಲ್ಲಿಟ್ಕೊಂಡು ಅಂದರೆ ಅವರ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಎಲ್ಲ ಕಡೆ ಇದ್ದರೂ ಕೂಡ ಅವ್ರನ್ನ ಹೆಚ್ಚು ಹತ್ತಿರದಿಂದ ನೋಡಿದವರು ಮತ್ತು ಸಿನಿಮಾ ಇಂಡಸ್ಟ್ರಿ ಕರ್ನಾಟಕದಲ್ಲೇ ಇದೆ ಅಥವಾ ಸುತ್ತಮುತ್ತ ಈ ಭಾರತದಲ್ಲೇ ಇದೆ. ಅವ್ರನ್ನೆಲ್ಲ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತಾ ಹೋದ್ರಿ? ಮತ್ತು ಸಂದರ್ಶನ ಎಷ್ಟು ಜನನ ಮಾಡಿದ್ರಿ? ಯಾವ ಮೂಲಕ ಮಾಡಿದ್ರಿ? ಯಾವ ರೀತಿ ಮಾಡಿದ್ರಿ? ಇದು ಆನಂದ್ ಅವ್ರಿಗೂ ಒಂದು ಹಿಂದೆ ಮಾತಾಡ್ತಿರ್ಬೇಕಾದ್ರೆ ಒಂದು ಒಳ್ಳೆ ಕುತೂಹಲಕಾರಿ ಅಂಶನ ಹಂಚ್ಕೊಂಡಿದ್ರು. ಅದನ್ನು ಮತ್ತೆ ಹೇಳ್ಬೋದಾ ಆನಂದ್ ಅವರೇ? ಇನ್ನೊಂದು ವಿಶೇಷತೆ ಈ ಪುಸ್ತಕದಲ್ಲಿ ಏನಂದ್ರೆ, ನಾವು 3 ಜನನು ಅಥವಾ 4 ಜನನು ಫುಲ್ ಟೈಮ್ ರೈಟರ್ಸ್ ಅಂತ ಅಲ್ಲ, ನಾವೆಲ್ಲ IT ಕೆಲಸ ಮಾಡೋರು. ಅಂಡ್ ನಾನು ಅವ್ರನ್ನ ಶಿವಣ್ಣ ಅವ್ರನ್ನ ಮತ್ತೆ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಅಪ್ರೋಚ್ ಮಾಡಿದಾಗ ನಾನು ಅವ್ರಿಗೆ ಗೊತ್ತಿತ್ತು ನಾವ್ ಯಾರು ಫುಲ್ ಟೈಮ್ ರೈಟರ್ಸ್ ಅಲ್ಲ, ಅಥವಾ ನಾವ್ ಯಾರು ಆ ತರದವ್ರನ್ನ ತಗೊಂಡು ನಾವು ಮಾಡ್ತಾ ಇಲ್ಲ. ಸೊ ಅವ್ರಿಗೆ ಅದೊಂದು ನಮ್ಗೆ ಇದು ಏನಾದ್ರು ಮೋಟಿವೇಟ್ ಮಾಡಿದ್ರು ಮಾಡಿ ಅಂತ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನಾವ್ಯಾರು ಫುಲ್ ಟೈಮ್ ರೈಟರ್ಸು ಅಲ್ಲ, ಫುಲ್ ಟೈಮ್ ಟೈಮು ಇರಲಿಲ್ಲ ಅಂತ. ಬಟ್ ಆದ್ರೂ ಹಂಗೆ ಬರ್ಲಿ, ಅದು ನಾವೊಂದು ರೈಟರ್ ಅಂತ ಒಬ್ಬನ ತಗೊಂಡು ಮಾಡ್ಸೋದು ಅದು ನಾರ್ಮಲ್ ಆಗಿರತ್ತೆ. ಬಟ್ ಇದೊಂಥರ ಡಿಫ್ರೆಂಟ್ ಆಗಿರ್ಲಿ ನೀವುಗಳು ಮಾಡಿದ್ರೆ. ಅಂಡ್ ಒಂದು ಚಾಲೆಂಜ್ ಅಂತಾನೆ ಹೇಳ್ಬೋದು. ಗೊತ್ತಿತ್ತು, ಒಂದು ಟೈಮ್ ಝೋನ್ ಚಾಲೆಂಜ್ ಇತ್ತು. ಇಲ್ಲಿ ಇದ್ದು ಬ್ಯಾಂಗ್ಳೂರಲ್ಲಿ ಸುಮಾರು ಇಂಟರ್ವ್ಯೂಗಳು ಲೆಕ್ಕನೇ ಇಲ್ಲ ಅನ್ಸತ್ ನಾವ್ ಎಷ್ಟು ಜನ ಮಾಡಿದ್ವಿ ನಾವು ಇಂಟರ್ವ್ಯೂಗಳನ್ನ ಅಂತ. ಸೊ ಅದು ಮಾಡಿದಾಗ ಸುಮಾರು ನಾವು ಝೂಮ್ ಕಾಲ್ ಅಲ್ಲಿ ಮಾಡಿದ್ವಿ. ಆಮೇಲೆ ಕೆಲವು ಬ್ಯಾಂಗ್ಳೂರಲ್ಲಿ ಕೆಲವು ಲೇಖಕರು ಬ್ಯಾಂಗ್ಳೂರ್ಗೆ ಹೋದಾಗ ಕೆಲವು ಆರ್ಟಿಸ್ಟ್ಗಳನ್ನ ಮೀಟ್ ಮಾಡಿ ಇನ್ ಪರ್ಸನ್ ಇಂಟರ್ವ್ಯೂ ಮಾಡಿದ್ರು. ಕೆಲವು ಸರಿ ಶಿವಣ್ಣ ಅವ್ರದ್ದು ಅಷ್ಟೇ ಅಲ್ಲೇ ಇದ್ದಾಗ ಬ್ಯಾಂಗ್ಳೂರ್ಗೆ ಹೋದಾಗ ಅದು ಆಗಿತ್ತು. ಸೊ ಸುಮಾರು ಝೂಮ್ ಕಾಲ್ ಅಲ್ಲಿ ಮಾಡಿದ್ವಿ. ಅಂಡ್ ಅದು ಲೇಟ್ ನೈಟ್ ಅಲ್ಲ, ರಾತ್ರಿ ಕೂತ್ಕೊಂಡು ನಾವು ಮಾಡ್ತಾ ಇದ್ದಿದ್ದು. ಅಂಡ್ ಇದು ಶಿವಣ್ಣ ಅವ್ರ ಬಗ್ಗೆ ನಾವು ಕೇಳ್ತಾ ಎಲ್ಲರ ಇದು ಇಂಟರ್ವ್ಯೂಗಳಂತಾನೆ ತಗೊಂಡ್ರೆ ಎಷ್ಟು ಕ್ಯೂರಿಯಾಸಿಟಿ ಹೆಂಗ್ ಬಿಲ್ಡ್ ಆಗೋದು ಅಂದ್ರೆ, ನಮ್ಗೆ ಟೈಮ್ ಎಷ್ಟೊತ್ತಾಗತ್ತೆ ಇಲ್ಲಿ ಗೊತ್ತಾಗ್ತಾನೆ ಇರಲಿಲ್ಲ. 1 ಗಂಟೆ 2 ಗಂಟೆ ಇಲ್ಲಿ ಟೈಮ್ ಆಗೋಗ್ಬಿಡೋದು ಗೊತ್ತಾಗ್ತಾನೆ ಇರಲಿಲ್ಲ. ಹಂಗೆ ಆ ತರ ಒಂದು ಇಂಟ್ರೆಸ್ಟ್ ಅಂತ ಹೇಳ್ತಾರಲ್ಲ, ಆ ತರ ಇತ್ತು. ಕೆಲವು ಇನ್ಫಾರ್ಮೇಶನ್ ಗೊತ್ತಿತ್ತು, ಆದ್ರೂ ನಾವು ಫಸ್ಟ್ ಹ್ಯಾಂಡ್ ಕೇಳಿದಾಗ ಅವರು ನಮ್ಗೆ ಹೇಳಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತು ಈಗ ಟೈಮ್ ಅಂತ ಏನಾದರೂ ಇದೆಯಾ? ಅಂದರೆ ಯಾವಾಗ ಶುರುವಾಗಿದ್ದು ನಿಮಗೆ ಎಕ್ಸಾಕ್ಟ್ ನೆನಪಿದೆಯಾ? ಯಾವಾಗ ಶುರುವಾಯಿತು, ಎಷ್ಟು ತಿಂಗಳಾಯಿತು, ಮತ್ತು ಇಲ್ಲಿಗೂ ಕಂಪ್ಲೀಟ್ ಆಗೋವರೆಗೂ ಜರ್ನಿ, ಜೀವನ ಚರಿತ್ರೆಗೆ ಟೈಮ್ ತೊಗೊಂಡಿದ್ದೆಷ್ಟು ಅಂತ? ಡಿಸೆಂಬರ್ 2020 ಶುರು ಆಗಿದ್ದು. ಅವಾಗ ನಾವು ಶುರು ಮಾಡಿದ್ದ ಕೋವಿಡ್. ಅಂದರೆ ಎಕ್ಸಾಕ್ಟ್ ಕೋವಿಡ್ ಟೈಮ್ಗೆ ಸರಿಯಾಗಿ ಶುರು ಮಾಡಿದ್ರಾ? ಕರೆಕ್ಟ್, ಅವಾಗ ಅದು ಆಗಿದ್ದು. ಮತ್ತೆ ಲಾಸ್ಟ್ ಇಯರ್ ಇನ್ನೊಂದು 4 ವರ್ಷ ಏನಿಗೆ ತಗೊಂತು ಅಂದ್ರೆ, ನಾವು ಎಲ್ಲರನ್ನು ತುಂಬಾ ಅದು ಕಾಂಪ್ರಿಹೆನ್ಸಿವ್ ಆಗಿ ಮಾಡಿ ಅಂಡ್ ತುಂಬಾ ಎಲ್ಲ ಡೀಟೇಲ್ಸ್ ಗಳನ್ನು ನಾವು ನೋಡಿ. ಯಾಕಂದ್ರೆ ಶಿವಣ್ಣ ಅನ್ನೋರು ಬಯೋಗ್ರಫಿ ಮಾಡಿದಾಗ ತುಂಬಾ ಜವಾಬ್ದಾರಿ ಇರುತ್ತೆ ಎಲ್ಲಾರ್ಗು. ಸೊ ಅದರಿಂದ ಸ್ವಲ್ಪ ಟೈಮ್ ಹಿಡಿತು. ಪ್ಲಸ್ ಅದ್ರ ಜೊತೆಗೆ ಕೋವಿಡ್ ಮತ್ತೆ ಕೆಲವು ಸ್ಕೆಡ್ಯೂಲ್ ಮಾಡೋದು ಆರ್ಟಿಸ್ಟ್ಗಳ ಜೊತೆ, ಅದೊಂದು ಸ್ವಲ್ಪ ಟೈಮ್ ತಗೊಂತು. ಸೊ ಹಾಗಾಗಿ ಅದು ಒಂದು 4 ವರ್ಷ ಆಯ್ತು ಅಂತಾನೆ ಹೇಳ್ಬೋದು. ಈ ವರ್ಷದಲ್ಲಿ ನಾವು ಸ್ಕೆಡ್ಯೂಲ್ ಮಾಡಕ್ಕೆ ಜಾನ್ವರಿನಲ್ಲಿ ಶುರು ಮಾಡಿದ್ವಿ, ಇದು ಜೂನ್ ಅಲ್ಲಿ ಆಯ್ತು. ಸೊ 4 ವರ್ಷ ಅಂತ ಹೇಳ್ಬೋದು. ಓಕೆ. ಮತ್ತು ಇನ್ನೊಂದು ನನಗೆ ಕುತೂಹಲ ಇರೋದು, ಇದರಲ್ಲಿ ಪುನೀತ್ ಅವರ ಅಧ್ಯಾಯ ಅಂತ ಏನಾದರೂ ಇದೆಯಾ ಸಮರ್ಥ ಅವರು? ಹಾ, ಖಂಡಿತ. ಶಿವಣ್ಣ ಅವ್ರಿಗೆ ಬಹಳ ಅಚ್ಚುಮೆಚ್ಚಿನ, ಅವರ ಜೀವನದಲ್ಲಿ ಅವರ ಅಚ್ಚುಮೆಚ್ಚಿನ ಪಾತ್ರ ವಹಿಸಿದಂಥವರು ಪುನೀತ್ ಅವರು. ಹಾಗಾಗಿ ಅವರ ಬಗ್ಗೆ ಖಂಡಿತವಾಗ್ಲಿಯೂ ಒಂದು ಅಧ್ಯಾಯ ಇದೆ. ಶಿವಣ್ಣ ಅವ್ರ ಬಗ್ಗೆ ಏನ್ ಹೇಳಿದ್ದಾರೆ ಅದನ್ನೆಲ್ಲ ನಾವು ದಾಖಲಿಸಿದ್ದೀವಿ. ಅನ್ಫಾರ್ಚುನೇಟ್ಲಿ ನಮ್ಗೆ ಅವರು ಅಪ್ಪು ಅವ್ರಿಗೆ ಶಿವಣ್ಣ ಅವ್ರ ಬಗ್ಗೆ ಏನ್ ಅನ್ಸಿತ್ತು ಅಂತ ನಾವು ನೇರವಾಗಿ ಅವ್ರ ಹತ್ರ ಕೇಳಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅದರ ನಡುವೆ ಅವರು ಕಾಲವನ್ನ ಅಪ್ಪಿದ್ರು.
ಹಾಗಾಗಿ ಅದೊಂದು ಬಿಟ್ರೆ ಬಟ್ ಶಿವಣ್ಣ ಅವರಿಗೆ ಪುನೀತ್ ಅವರ ಬಗ್ಗೆ ಇರುವಂತಹ ಭಾವನೆಗಳು ಅದನ್ನೆಲ್ಲ ನಾವು ದಾಖಲಿಸಿದ್ದೀವಿ. ಅವರ ಮನಸ್ಸಿನ ಆಳಕ್ಕೆ ಲೇಖಕರಾಗಿ ನಾವು ಎಷ್ಟು ಇಳಿಬಹುದೋ ಅಷ್ಟು ಇಳಿದು ವಿಷಯಗಳನ್ನ ತೆಗೆದು ಅದನ್ನೆಲ್ಲ ದಾಖಲಿಸಿದ್ದೀವಿ. ಓಕೆ. ಮತ್ತು ಈಗ ಸುಮಾರಷ್ಟು ವಿಷಯಗಳು ಗೊತ್ತಾಗ್ತಾ ಹೋಗ್ತು. ಅಂದರೆ ಜನರನ್ನ ಇಂಟರ್ವ್ಯೂ ಮಾಡ್ತಾ ಮಾಡ್ತಾ ಅದೊಂದು ಅಂದರೆ ನಾವೇನು ಅಂದ್ಕೊಂಡಿರ್ತೋ ಅದು ವಿಸ್ತಾರ ಆಗ್ತಾ ಹೋಗ್ತಾ ಇರ್ತಲ್ಲ. ಅಂದರೆ ಹೆಚ್ಚು ಮಾಹಿತಿ ಸಿಗ್ತಾ ಹೋದಂತೆ ಅದನ್ನೆಲ್ಲ ಹೆಂಗೆ ನೀವು ಚಾನಲೈಸ್ ಮಾಡಿದ್ರಿ? ಮತ್ತು ಆನಂದ್ ಅವ್ರಿಗೆ ಒಂದು ಪ್ರಶ್ನೆ ಏನಂದರೆ, ಈ ಎಲ್ಲ ಏನು ನಿಮಗೆ ಮಾಹಿತಿ ಸಿಗ್ತಿತ್ತು ಎಲ್ಲನೂ ಶಿವರಾಜ್ ಕುಮಾರ್ ಅವ್ರಿಗೆ ತಿಳಿಸ್ತಿದ್ರಾ? ಅವರೆಲ್ಲದಕ್ಕೂ ಒಪ್ಪಿಗೆ ಕೊಡ್ತಿದ್ರಾ? ಹೆಂಗೆ? ಹಾ, ಸೊ ಮೊದಲೇ ಪ್ರಶ್ನೆನ ಉತ್ತರ ಕೊಡ್ತೀನಿ. ಇದು ಶುರು ಆದಾಗಿಂದ ನಾವು ಇದು ಪುಸ್ತಕ ಮುಗಿಸೋ ತನಕ ಎಲ್ಲೂ ಶಿವರಾಜ್ ಕುಮಾರ್ ಅವರಾಗ್ಲಿ ಅಥವಾ ಗೀತಾ ಶಿವರಾಜ್ ಕುಮಾರ್ ಅವರಾಗ್ಲಿ ಯಾವ ತರ ಬರ್ತಾ ಇದೆ ಬುಕ್ಕು, ಅಫ್ಕೋರ್ಸ್ ಅವ್ರು ಕೇಳ್ತಾ ಇದ್ರು ಹೇಗ್ ನಡೀತಾ ಇದೆ ಪ್ರೋಗ್ರೆಸ್ ಬಗ್ಗೆ. ಬಟ್ ಅದರಲ್ಲಿ ಯಾವುದೇ ಒಂದು ವಿಷಯವನ್ನ ಏನ್ ಬರಿತಾ ಇದ್ದೀರಾ ಏನು ಅಂತ ಇಲ್ಲ, ಆ ತರದ್ ಯಾವ್ದೂ ಇಲ್ಲ. ಪೂರ್ತಿ ಫ್ರೀಡಮ್ ಇತ್ತು ನಮ್ಗೆ. ಸೊ ನಾವಿಲ್ಲ ಯಾವ್ದನ್ನೇ ನಾವು ಯಾವ್ದೇ ಇಂಟರ್ವ್ಯೂ ಆದ್ಮೇಲೆ ನಾವು ಹೋಗಿ ವಾಪಸ್ ಅವ್ರ ಹತ್ರ ಮಾತಾಡಿ ನಾವು ಬರೆಯೋದು ಇರ್ಲಿಲ್ಲ. ಡೈರೆಕ್ಟ್ ನಾವು ಇಂಟರ್ವ್ಯೂ ಆದ್ಮೇಲೆ ಲೇಖಕರು ಅಲ್ಲೇ ಡೈರೆಕ್ಟ್ ಆಗಿ ನಾವು ಬರೆಯೋರು. ಸೊ ಹಾಗಾಗಿ ಇಲ್ಲ ಆ ತರದ್ದೇನು ಅವ್ರ ಹತ್ರ ಅವ್ರನ್ನ ಕೇಳಿ ಅವ್ರು ನೋಡಿ ಮಾಡಿಸಿದ್ದು ಏನು ಇಲ್ಲ. ಅಂಡ್ ಮೊದಲಾಗಿ ಶುರುವಾದಾಗ್ಲೇ ಅವ್ರು ಕ್ಲಿಯರ್ ಆಗಿ ನನ್ಗೆ ಹೇಳಿದ್ರು, ಏನೇ ಇದ್ರು ನೀವು ಅದು ಬರೀರಿ ನೀವು ಅಂತ. ಅದೊಂದು ಮತ್ತೆ ಸ್ವಾತಂತ್ರ್ಯ ಅದಿತ್ತು. ಅಂಥ ಯಾವುದಾದ್ರೂ ಸಂದರ್ಭಗಳು ನೆನಪಿದೆಯಾ? ಅಂದರೆ ಈಗ ಯಾವುದೋ ಒಂದು ಕಾಂಟ್ರವರ್ಷಿಯಲ್ ಅನಿಸಿ ನಿಮಗೆ ದ್ವಂದ್ವ ಆಗಿ ಆಯಿತು ಪರವಾಗಿಲ್ಲ ಮುಂದಕ್ಕೆ ಹೋಗೋಣ ಅಂತ ಅನಿಸಿದ್ದು ಯಾವುದಾದ್ರೂ ಘಟನೆಗಳಿದ್ರೆ ಅವ್ರು ಬಹುಶಃ ಅವರು ಯಾವ ಅವ್ರ ಜೀವನದ ಘಟನೆಯನ್ನು ಅವ್ರು ಬಹುಶಃ ಮುಚ್ಚಿಟ್ಟಿಲ್ಲ ಪಬ್ಲಿಕ್ ಡೊಮೈನ್ ಅಲ್ಲಿ. ಎಲ್ಲದನ್ನು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಅವ್ರು ಹೇಳಿದ್ರು. ಆದ್ರೂ ನಮ್ಗೆ ಇನ್ನು ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ತೆ ಹೊರತು ಹೊಸ ವಿಷಯ ಅಂತ ಅನ್ಸಿದ್ದು ನಮ್ಗೆ ಬಹಳ ಕಡಿಮೆ. ಅದು ಒಂದೇ ಕಡೆ ಅವ್ರು ಎಲ್ಲ ಹೇಳಿಲ್ದೇ ಇರಬಹುದು, ಆದ್ರೆ ಎಲ್ಲೆಲ್ಲೋ ಅಲ್ಲಿ ಇಲ್ಲಿ ಬಿಡಿ ಅಂದ್ರೆ ಒಂಥರ ಓಪನ್ ಬುಕ್ ಆಗೇ ಇದಾರೆ ಅಂತ. ಓಪನ್ ಬುಕ್ ಆಗೇ ಇದಾರೆ. ಹಾಗಾಗಿ ನಮ್ಗೆ ಎಲ್ಲೂ ನಾವು ಅವ್ರ ಹತ್ರ ಹೋಗಿ ಇದನ್ನ ನಾವು ಬರಿಬಹುದಾ ಅಂತ ಕೇಳುವಂತ ಪ್ರಮೇಯ ಬರ್ಲಿಲ್ಲ. ಹಾಗೆ ಹೇಳ್ದಂತವರು ಕೂಡ ಅವರು ಅಷ್ಟೇ ಸ್ವಚ್ಛಂದವಾಗಿ ಅವರು ವಿಷಯಗಳನ್ನ ನಾವು ಯಾವುದೇ ಪ್ರಶ್ನೆ ಕೇಳಿದ್ರು ಹಿಂಜರಿಕೆ ಇಲ್ದಿರೋ ಉತ್ತರ ಕೊಟ್ಟಿದ್ದಾರೆ. ಅದನ್ನ ನಾವು ಅಷ್ಟೇ ಅಚ್ಚುಕಟ್ಟಾಗಿ ದಾಖಲಿಸಿದ್ದೀವಿ. ಆನಂದ್ ಸರ್, ನೀವು ಒಂದು ಘಟನೆ ಹಂಚ್ಕೊಂಡಿದ್ರಿ, ಅದನ್ನ ನೆನಪಿಸ್ಕೊಳ್ಬೋದಾ ಅಂತ? ಅಂದ್ರೆ ಅವರ ಮಗಳು ಹೇಳಿದ್ದು ಶಿವಣ್ಣ ಅವ್ರ ಬಗ್ಗೆ ಆ ಘಟನೆ. ಹಾ, ನಾವು ಇಬ್ರು ನಿವೇದಿತಾ ಶಿವರಾಜ್ ಕುಮಾರ್ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಅವರು ಶಿವಣ್ಣ ಅವ್ರನ್ನ ಅಂದ್ರೆ ಅವ್ರ ತಂದೆಯವ್ರನ್ನ ಅವ್ರು ಸ್ಮೋಕ್ ಮಾಡ್ತಾ ಇದ್ರು ಅದ್ ನೋಡಿರೋದ್ನ ಅವ್ರ ಅದನ್ನ ಹೇಳಿದ್ರು ನಮ್ಗೆ ಇಂಟರ್ವ್ಯೂಲಿ. ನಾವು ಅದನ್ನ ಅವ್ರು ಏನ್ ಹೇಳಿದ್ರು ಅದನ್ನ ಹಂಗೆ ದಾಖಲಿಸಿದ್ವಿ ನಾವು ಅದನ್ನ. ಸೊ ಅದೊಂದು ಏನೋ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ನಾವ್ ಆತರ ಯಾವ್ದು ಎಡಿಟ್ ಮಾಡಿಲ್ಲ. ಅವ್ರ ಮಗಳೇ ಈ ತರ ಹೇಳಿದ್ದಾರೆ. ಐ ಮೀನ್ ಎಲ್ಲರಿಗೂ ಮುಂಚೆನೂ ಗೊತ್ತಿತ್ತು, ಬಟ್ ಆದ್ರೂ ಅವ್ರ ಮಗಳು ಹೇಳಿದ್ ನಾವು ಹಂಗೆ ಬರ್. ಮತ್ತೆ ಈ ಇಂಟರ್ವ್ಯೂಲಿ ಯಾರು ಅಂದ್ರೆ ಯಾರಾದ್ರೂ ತುಂಬಾ ಅಪರೂಪದ ವ್ಯಕ್ತಿ ಈವರೆಗೂ ಅಂದ್ರೆ ಹೊರಗಡೆ ಕಾಣಿಸ್ಕೊಂಡಿಲ್ಲ ಅಂತವ್ರು ಯಾರಾದ್ರೂ ಸಿಕ್ಕಿದ್ರಾ ನಿಮಗೆ? ಬಾಲ್ಯದ ಸ್ನೇಹಿತರು ಕೆಲವರು, ಹಾಗೆ ಅವರ ಕಸಿನ್ಸ್ ಒಂದಷ್ಟು ಜನ, ಅವರೆಲ್ಲೂ ಅಂತ ಮೀಡಿಯಾದ ಮುಂದೆ ಅವ್ರು ಬಂದಿಲ್ದೇ ಇರುವಂತಹ ವ್ಯಕ್ತಿಗಳು ಕೆಲವರು ಇದ್ದಾರೆ. ಅವ್ರನ್ನ ಮಾತಾಡ್ಸಿದ್ದೀವಿ. ಹಾಗೆ ಅವರು ಗಾಜನೂರಿನಲ್ಲಿ ಕೂಡ ಒಂದಿಬ್ರು ವ್ಯಕ್ತಿಗಳು, ಅವ್ರು ಎಲ್ಲೂ ಹೊರಗಡೆ ಬಂದಿಲ್ಲ, ಅಂದ್ರೆ ಮಾತಾಡಿಲ್ಲ ಹೆಚ್ಚಾಗಿ ಮಾಧ್ಯಮದ ಮುಂದೆ, ಅವ್ರನ್ನ ಕೂಡ ಮಾತಾಡ್ಸಿದ್ದೀವಿ. ಮತ್ತೆ ಉಳಿದಂತೆ ಬೇರೆ ಚಿತ್ರರಂಗದವರು ಅವರೆಲ್ಲ ಅವ್ರನ್ನ ಕೂಡ ಮಾತಾಡ್ಸುವಂತ ಪ್ರಯತ್ನ. ಅಂದ್ರೆ ಅವ್ರ ಜೊತೆ ನಟನೆ ಮಾಡಿದವರು, ಈಗ ರಮೇಶ್ ಅವರು ಅಂತ, ಉಪೇಂದ್ರ ಅವರು, ಆ ತರದವ್ರು ಯಾರಾದ್ರೂ ಸಿಕ್ಕಿದ್ರು ನಟರು? ರಮೇಶ್ ಅರವಿಂದ್ ಅವರನ್ನು ಕೂಡ ನಾವು ಮಾತಾಡ್ಸುವಂತ ಪ್ರಯತ್ನ ಮಾಡಿದೀವಿ. ಅವ್ರಗಳ ರೆಸ್ಪಾನ್ಸ್ ಹೆಂಗಿತ್ತು ಅದ್ರ ಬಗ್ಗೆನೂ ಒಂಚೂರು ವಿವರ ಹೇಳಿ. ಬಹಳ ಖುಷಿ ಪಟ್ರು ಅವರು. ಅಂದ್ರೆ ಮೊದ್ಲಿಗೆ ಅಫ್ಕೋರ್ಸ್ ಆನಂದ್ ಅವ್ರನ್ನ ಸಂಪರ್ಕ ಮಾಡಿ ಅವರ ಸ್ಕೆಡ್ಯೂಲ್ ನ ಅರೇಂಜ್ ಮಾಡಿದ್ರು. ಆದ್ರೆ ನಮ್ಗೆ ಪ್ರಶ್ನೆಗಳನ್ನ ಕೇಳ್ಬೇಕಾದ್ರೆ ಅವ್ರು ಬಹಳ ಖುಷಿ ಪಟ್ರು. ಇಲ್ಲ, ನೀವು ಮಾಡ್ತಾ ಇರುವಂತದ್ದು ಒಳ್ಳೆ ಕೆಲಸ. ಯಾಕೆಂದ್ರೆ ಎಲ್ಲಾ ವ್ಯಕ್ತಿಗಳ ಜೀವನನೂ ದಾಖಲಾರ್ಹ ಆಗೋದಿಲ್ಲ, ಆದ್ರೆ ಕೆಲವು ವ್ಯಕ್ತಿಗಳ ಜೀವನ ಖಂಡಿತವಾಗ್ಲೂ ದಾಖಲೆಗೆ ಅರ್ಹ ಆಗಿರುತ್ತೆ. ಅಂತ ಒಬ್ಬ ವ್ಯಕ್ತಿ ಶಿವಣ್ಣ ಅಂತ ಹೇಳಿ ಅವರು ಯಾವ ವಿಷಯ ನಾಪ್ಕ ಬರುತ್ತೆ, ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ನಮ್ ಜೊತೆ ಹಂಚ್ಕೊಂಡ್ರು.
ಹಾಗೆ ನಿಮ್ಗೆಲ್ಲ ಗೊತ್ತಿರೋ ರಮೇಶ್ ಅರವಿಂದ್ ಅವರು ಎಲ್ಲಾ ವ್ಯಕ್ತಿಗಳ ಪಾಸಿಟಿವ್ ಅಂಶಗಳನ್ನ ತುಂಬಾ ಉತ್ತಮ ರೀತಿಯಲ್ಲಿ ಹೇಳುವಂತಹ ವ್ಯಕ್ತಿ. ಅದೇ ರೀತಿ ಶಿವಣ್ಣನ ಬಗ್ಗೆ ಅವರು ಯಾವ ರೀತಿ ಒಡನಾಟ ಇತ್ತು, ಆಗ ಅವರ ಚಿತ್ರಗಳಲ್ಲಿ ನಟಿಸ್ಬೇಕಾದ್ರೆ ಏನೇನ್ ಮಾಡ್ತಿದ್ರು, ಇದೆಲ್ಲದನ್ನು ತುಂಬಾ ಚೆನ್ನಾಗಿ ನಮ್ ಜೊತೆ ಹಂಚ್ಕೊಂಡ್ರು. ಸುಧಾರಾಣಿ ಅವರು ಕೂಡ ಅಷ್ಟೇ, ಅವರು ಹೇಳಿದಂತ ಎಷ್ಟೋ ವಿಷಯಗಳು ನಮಗೆ ಅವರು ಯಾವ ರೀತಿ ಚೇಷ್ಟೆ ಮಾಡ್ತಿದ್ರು ಅಂದ್ರೆ, ಮೊದಲ ಚಿತ್ರದಲ್ಲಿ ಇವ್ರು ತುಂಬಾ ಚಿಕ್ಕವರು, ಶಿವಣ್ಣ ಅವರನ್ನ ಹೇಗ್ ಕೀಟ್ಲೆ ಮಾಡ್ತಿದ್ರು, ಆ ಇದೆಲ್ಲ ತುಂಬಾ ಡೀಟೇಲ್ ವಿಷಯಗಳು ನಮ್ಗೆ ಗೊತ್ತಿರ್ಲಿಲ್ಲ ಮುಂಚೆ. ಆನಂತರ ಅವರು ಕೂಡ ಕೆಲವೊಂದು ಮಾಧ್ಯಮಗಳಲ್ಲಿ ಅವ್ರು ಶೇರ್ ಮಾಡ್ಕೊಂಡಿದ್ದಾರೆ ಇತ್ತೀಚಿನ ಕೆಲವೊಂದು ಸಂದರ್ಶನಗಳಲ್ಲಿ. ಆದ್ರೆ ಅವರು ಹೇಳ್ತಾ ಇದ್ದಂತ ವಿಷಯಗಳು ತುಂಬಾ ಅಪರೂಪವಾದಂತದ್ದು. ಹಾಗೆ ನಾವು ಕಳೆದು ಹೋಗ್ಬಿಡ್ತಿದ್ವಿ ಸುಮಾರು ಹೊತ್ತು, ನಾವು ಕುತ್ಕೊಂಡು ಅದನ್ನ ಕೇಳಿ ಕೇಳಿ ಒಳ್ಳೆ ಕಥೆ ಅಂತ ಅನ್ಸ್ತಾ ಇತ್ತು ನಮ್ಗೆ. ಹಾಗೆ ಅವರ ಗುರುದತ್ ಅವರಾಗ್ಲಿ, ತುಂಬಾ ಜನ ನಮ್ಗೆ ಒಳ್ಳೊಳ್ಳೆ ವಿಷಯಗಳನ್ನ ಹೇಳಿದ್ದಾರೆ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ. ಹಾಗೆ ಅವರೆಲ್ಲ ಬಹಳಷ್ಟು ಖುಷಿ ಪಟ್ರು, ಅಂದ್ರೆ ತುಂಬ ಹೃದಯದಿಂದ ಇಲ್ಲ ಇಂಥದ್ದೊಂದು ಕಾರ್ಯ ಆಗ್ಲೇಬೇಕು ಅಂತ ಹೇಳಿ ಎಲ್ಲಾ ವಿಷಯಗಳನ್ನ ತಮ್ಗೆ ಯಾವ್ಯಾವ ವಿಷಯ ಹೇಳೋಕೆ ಜ್ಞಾಪಕ ಬಂತು ಎಲ್ಲದನ್ನು ನಮ್ ಜೊತೆ ಹಂಚ್ಕೊಂಡಿದ್ದಾರೆ. ಮತ್ತೆ ಗೊತ್ತಾಗ್ತಾ ಶಿವಣ್ಣ ಅವರು ಈಗ ಯಾವ ರೀತಿ ಕಾಣ್ತಿದ್ದಾರೆ ನಿಮ್ಗೆ ಅಂತ? ಆಕ್ಚುಲಿ ಮೊದಲಿಗೆ ನಾನು ಕೂಡ ಒಬ್ಬ ದೂರದರ್ಶನದಲ್ಲಿ ಅಥವಾ ದೊಡ್ಡ ಪರದೆ ಮೇಲೆ ನೋಡಿದಂತ ಒಬ್ಬ ನೋಡುಗ ಅಷ್ಟೇ ಆಗಿದ್ದೆ. ಅಫ್ಕೋರ್ಸ್ ರಾಜ್ಕುಮಾರ್ ಅವರನ್ನ ಪ್ರೀತಿಸದೇ ಇರುವಂತಹ ಯಾವ ವ್ಯಕ್ತಿನೂ ಇಲ್ಲ ಕರ್ನಾಟಕದಲ್ಲಿ. ನಾನು ಕೂಡ ಡಾಕ್ಟರ್ ರಾಜ್ ಅವರ ಅಭಿಮಾನಿನೇ. ಶಿವಣ್ಣ ಅವ್ರ ಬಗ್ಗೆ ನಾನು ಕೆಲವಷ್ಟು ಸಂದರ್ಶನಗಳಲ್ಲಿ ನೋಡಿ ತಿಳ್ಕೊಂಡಿದ್ದೆ ಅಷ್ಟೇ. ಆದ್ರೆ ಅವರ ಜೊತೆ ಸುಮಾರು ಒಂದು 30-40 ಗಂಟೆಗಳನ್ನ ನಾವು ಸಂದರ್ಶನದ ಮೂಲಕ ಕಳೆದಾಗ ಅವ್ರು ಇನ್ನೂ ಹೆಚ್ಚು ಆತ್ಮೀಯರಾದ್ರು, ಹೆಚ್ಚು ಪ್ರೀತಿಸುವಂತ ವ್ಯಕ್ತಿ ಆದ್ರು ಅಂತ ನಾನು ಹೇಳ್ಬಲ್ಲೆ. ಯಾಕೆಂದ್ರೆ ಇಷ್ಟೊಂದು ಮುಗ್ಧತೆ ಅಥವಾ ಇಷ್ಟೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ಗೆ ಅವ್ರು ಕಾಣಿಸಿದ್ದು ಜೆನ್ಯೂನ್ನೆಸ್. ಅಷ್ಟೊಂದು ಅಂದ್ರೆ ನೈಜವಾಗಿರೋಕೆ ಸಾಧ್ಯವಾ ಅಂತ ಅನ್ನಿಸ್ತು. ಯಾಕಂದ್ರೆ ಈ ಒಂದು ಪ್ರಪಂಚದಲ್ಲಿ ಅಷ್ಟೊಂದು ಜೆನ್ಯೂನ್ ಆಗಿರೋದು ಬಹಳ ಕಷ್ಟ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ. ಅವರು ಮುಖಕ್ಕೆ ಸದಾ ಬಣ್ಣ ಹಚ್ಬೇಕು ಅಂತ ಒಂದು ವೃತ್ತಿಯಲ್ಲಿ ಇರುವಂತಹ ವ್ಯಕ್ತಿ. ಆದ್ರೆ ಅವರು ಇಷ್ಟೊಂದು ನೈಜವಾಗಿರೋದಕ್ ಸಾಧ್ಯನಾ ಅಂತ. ಯಾಕಂದ್ರೆ ಅವ್ರ ಎಲ್ಲಾ ರಿಲೇಟಿವ್ಸ್ ಆಗ್ಲಿ ಅಥವಾ ತುಂಬಾ ಹಳೆಯ ಚೈಲ್ಡ್ಹುಡ್ ಫ್ರೆಂಡ್ಸ್ ನಾಗ್ಲಿ ಅವ್ರನ್ನೆಲ್ಲ ಮಾತಾಡ್ಸಿದಾಗ ಪ್ರತಿಯೊಬ್ರು ಹೇಳೋದು ಒಂದೇ, ಇಲ್ಲ ನಮ್ ಜೊತೆ ಅವ್ರು ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇರ್ತಾರೆ, ನಮ್ ಜೊತೆ ಅವರು ಇನ್ನ ಅದೇ ರೀತಿಯಾದಂತ ಬಾಂಧವ್ಯನ ಹೊಂದಿರ್ತಾರೆ. ನನಗೆ ಕಡೆಯಲ್ಲಿ ಅದೇ ಆಶ್ಚರ್ಯ ಇತ್ತು, ಎಲ್ರ ಜೊತೆ ಅದ್ ಹೆಂಗೆ ಟಚ್ ಅಲ್ಲಿ ಇರಕ್ ಸಾಧ್ಯ ಪ್ರತಿ ವಾರ ಅಥವಾ ಅಲ್ಲ, ಅದು ಒಂದೇನಾದ್ರೂ ವಿಶೇಷ ಅಧ್ಯಾಯ ಆಗಿದ್ಯಾ ಅಂತ. ಅಂದ್ರೆ ಈ ಬಿಸಿ ಶೆಡ್ಯೂಲ್ ನಡುವೆ, ಸಿನಿಮಾ ಶೂಟಿಂಗ್ಗಳ ನಡುವೆ ಹೆಂಗೆ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಟೈಮ್ ಕೊಟ್ರು ಅನ್ನೋದೇನಾದ್ರು? ಯಾಕಂದ್ರೆ ನಮ್ಮ ಎಲ್ಲಾ ಕುತೂಹಲಗಳನ್ನು ನಾವು ಪ್ರಶ್ನೆ ಮೂಲಕ ಅವ್ರ ಹತ್ರ ಕೇಳಿ ಉತ್ತರವನ್ನ ಪಡಿತಾ ಇದ್ವಿ. ಅದನ್ನ ಅದೇ ರೀತಿಯಾಗಿ ನಾವು ಬರ್ತಿದ್ದೀವಿ ಕೂಡ ಅಕ್ಷರ ರೂಪದಲ್ಲಿ. ಈ ವ್ಯಕ್ತಿ ಯಾಕೆ ಇಷ್ಟು ದೊಡ್ಡ ವ್ಯಕ್ತಿ ಆದ್ರು ಅನ್ನೋದನ್ನ ಒಂದು ಅಧ್ಯಾಯವನ್ನ ಕೂಡ ಮಾಡಿದ್ದೀವಿ. ಅಂದ್ರೆ ಅವ್ರು ಯಾಕೆ ಇಷ್ಟೊಂದು ಜನರ ಜೊತೆ ಇಷ್ಟೊಂದು ಆತ್ಮೀಯತೆಯನ್ನ ಹೇಗೆ ಅವರು ಬೆಳೆಸ್ಕೊಂಡಿದ್ದಾರೆ. ಪ್ರತಿಯೊಬ್ರು, ಈವನ್ ವಿಜಯ್ ರಾಘವೇಂದ್ರ ಅವ್ರ ಜೊತೆ ಮಾತಾಡಿದ್ವಿ, ಅವರು ಕೂಡ ಅದೇ ಹೇಳ್ತಾರೆ, ನಮ್ಮ ಚಿಕ್ಕ ವಯಸ್ಸಿಂದಾನು ಹಾಗೆ ಎನ್ಕರೇಜ್ ಮಾಡಿದ್ದಾರೆ, ಇವತ್ತು ಹಾಗೆ ಮಾಡ್ತಿದ್ದಾರೆ ಅಂತ. ಸೊ ಒಬ್ರು ಇಬ್ರು ಅನ್ನೋದಲ್ಲ, ಯಾರನ್ನೇ ನಾವು ಮಾತಾಡ್ಸಿದ್ರು ಅದನ್ನೇ ಹೇಳ್ತಾರೆ, ಇಲ್ಲ ನಮ್ ಜೊತೆ ಅವ್ರು ಇನ್ನ ಟಚ್ ಅಲ್ಲಿದ್ದಾರೆ, ನಮ್ ಜೊತೆ ಅವ್ರು ಇನ್ನ ಅದೇ ರೀತಿಯಾದಂತಹ ಬಾಂಧವ್ಯ ಇಟ್ಕೊಂಡಿದ್ದಾರೆ. ಗಾಜ್ನೂರಲ್ಲಿ ಕೂತಿರುವಂತಹ ಒಬ್ಬ ವ್ಯಕ್ತಿಗೆ ಅವರು ಇವ್ರು ಯಾವ ಫೋನ್ ತಗೋತಾರೋ ಅವ್ರಿಗೂ ಅದೇ ಫೋನ್ ಕೊಡಿಸ್ತಾರೆ ಅಂದ್ರೆ ನೀವು ಊಹೆ ಮಾಡ್ಕೋಬಹುದು ಇನ್ನೆಷ್ಟು ಮಟ್ಟಿಗೆ ಅವರು ಯಾರನ್ನೂ ಮರಿದಿರಾ ಹೇಗಿರೋದಕ್ ಸಾಧ್ಯ ಅಂತ. ಪ್ರತಿ ಹಬ್ಬಕ್ಕೆ ಕರೆ ಮಾಡೋದಾಗ್ಲಿ, ಹುಟ್ಟು ಹಬ್ಬಗಳಿಗೆ ವಿಶಸ್ ಕಳ್ಸೋದಾಗ್ಲಿ, ಅಥವಾ ಯಾರ್ದೋ ಮನೆಯಲ್ಲಿ ಸಾವು ನೋವು ಅಂದ್ರೆ ಅವ್ರಿಗೆ ಊಟದ ಏರ್ಪಾಟ್ ಮಾಡೋದಾಗ್ಲಿ, ಇದು ಅಷ್ಟು ಸಾಮಾನ್ಯ ಅಲ್ಲ ಅಂತ ನನಗನ್ಸುತ್ತೆ. ಹಾಗಾಗಿ ನಮ್ಗೆ ಇನ್ನೂ ಬರಿತಾ ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ಗೌರವ ಉಂಟಾಯ್ತು ಅಂತ ಹೇಳಕ್ಕೆ ಬಯಸ್ತೀನಿ. ಮತ್ತೆ ಆನಂದ್ ಅವರೇ, ಶಿವರಾಜ್ ಕುಮಾರ್ ಅವ್ರನ್ನ ಹತ್ತಿರದಿಂದ ಮೊದಲಿಗೆ ಭೇಟಿಯಾಗಿದ್ದು ಟಗರು ಸಿನಿಮಾ ಶೂಟಿಂಗ್ ವೇಳೆ ಅಂತ ಹೇಳ್ತಿದ್ರಿ, ಆ ಅನುಭವ ಹೇಳ್ಬೋದಾ? ಹಾ, ಸೊ ಮೊದಲನೇದಾಗಿ ಅವ್ರನ್ನ ಭೇಟಿ ಮಾಡಿದ್ದನು 2017 ಅಲ್ಲಿ ಇರ್ಬೇಕು. ಆ ಟಗರು ಶೂಟಿಂಗ್ ಅಲ್ಲಿ ನನ್ಗೆ ಅಲ್ಲಿ ಫಸ್ಟ್ ಟೈಮ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಅಲ್ಲಿ ಕರ್ಕೊಂಡು ಹೋಗಿ ಜಸ್ಟ್ ಆಸ್ ಏನೋ ಅಭಿಮಾನಿಯಾಗಿ ಹೋಗಿದ್ದು, ಫೋಟೋಗೆ ಅಂತ ಹೋಗಿದ್ದು. ಸೊ ಅವ್ರೊಂದು ಚಿಕ್ಕ ಅಲ್ಲಿ ಒಂದು ಚೌಲ್ಟ್ರಿಲಿ ಶೂಟ್ ಮಾಡ್ತಾ ಇದ್ದಿದ್ದು.
ಒಂದು ಚಿಕ್ಕ ರೂಮು, ತುಂಬಾ ಚಿಕ್ಕದು, ಅಲ್ಲಿ ಕೂತಿದ್ರು. ಅಂಡ್ ನಾನು ಅವರು ಪಕ್ಕದಲ್ಲೇ ಕೂತ್ಕೊಂಡೆ. ಸೊ ಅವಾಗ ಅವರು ಮಾತಾಡ್ಸ್ತಾ ಇದ್ರು, ಎಲ್ಲಿಂದ ಬಂದಿದ್ದೀರಾ ಏನು ಅಂತ. ಸೊ ನನಗಲ್ಲಿ ಮೊದಲೇದು ಒಂದು ಇಂಟರಾಕ್ಷನ್ ಅಲ್ಲಿ ಏನೋ ಒಂದು ಇಂಪ್ರೆಷನ್ ಅಥವಾ ಹೆಂಗಾಯ್ತು ಅಂತಂದ್ರೆ, ಜಸ್ಟ್ ಆಸ್ ಅ ಫ್ಯಾನ್ ಹೋಗಿರೋದು ಒಂದು ಫೋಟೋ. ನಾರ್ಮಲಿ ಒಂದು ಫೋಟೋಗಿಂತ ಹೋದಾಗ ಮೀಟ್ ಮಾಡ್ತಾರೆ, ಫೋಟೋ ತಗೊಂತೀವಿ, ಬರ್ತೀವಿ. ಬಟ್ ಅವರು ಅವಾಗ ಫಸ್ಟ್ ನಂಗೆ ಊಟ ತಗೊಳ್ಳಿ ಅಂತ ಆಫರ್ ಮಾಡಿದ್ರು. ಆಮೇಲೆ ಇಲ್ಲ ಆಯ್ತು, ಊಟ ಆಗಿತ್ತು. ಅವಾಗ ಫ್ರೂಟ್ಸ್ ತಗೊಳ್ಳಿ, ಆಮೇಲೆ ನೆಕ್ಸ್ಟ್ ಟೀ ತಗೊಳ್ಳಿ. ಸೊ ಏನಂದ್ರೆ ಒಂದು ನಾರ್ಮಲ್ ಕಾಮನ್ ಒಬ್ಬ ಫ್ಯಾನ್ ಅಂತ ಬಂದ ಫೋಟೋಗಂತ ಬಂದಿದ್ದಾಗ ಅವ್ರಿಗೆ ಇದಷ್ಟು ಮಾಡಿ ಆಫರ್ ಅಂತೆಲ್ಲ ಮಾಡಿ ಕೂಡ್ಸಿ ಸುಮಾರು ಹೊತ್ತು ಅವ್ರು ಮಾತಾಡಿ ನಮ್ ಜೊತೆ. ಸೊ ಬಟ್ ನನ್ ಮೊದಲನೇದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದ್ರೆ, ನಾವು ಫ್ಯಾನ್ ಆಗಿ ಮೀಟ್ ಮಾಡಿದಾಗ ಫಸ್ಟ್ ಟೈಮು ಮಾತೇ ಬರ್ಲಿಲ್ಲ. ಸ್ವಲ್ಪ ಹೊತ್ತಾಯ್ತು ನಾನು ಮಾತಾಡೋದಿಕ್ಕೆ ಅಂತ ನನ್ನ ಕರ್ಕೊಂಡು ಹೋದವ್ರು ಹೇಳ್ತಾ ಇದ್ರು ನಂಗೆ, ನೀವು 2 ವರ್ಷದಿಂದ ನನ್ ಕೇಳ್ತಾ ಇದ್ರಿ ನೀವು ಶಿವಣ್ಣನ್ ಮೀಟ್ ಮಾಡ್ಸಿ ಅಂತ, ನಾನು ಇಲ್ಲಿ ಮೀಟ್ ಮಾಡ್ಸಿ ಕೂಡ್ಸಿ ನೀವು ಸುಮ್ಮನೆ ಕೂತಿದ್ದೀರಲ್ಲ ಯಾಕೆ ಅಂತ. ಸೊ ಅದೊಂಥರ, ಅದೇ ಫಸ್ಟ್ ಒಂದು ಎಕ್ಸ್ಪೀರಿಯನ್ಸ್. ಎಷ್ಟು ಒಂದು ಕ್ಲೋಸ್ನೆಸ್, ಅಲ್ಲೇ ಒಂಥರ ಫೀಲ್ ಆಯ್ತು ಅದು ಗೆಸ್ಟ್ ಅವರು ನಮಗೆ. ಇಲ್ಲ, ನಾವು ಈಗ ಶೂಟಿಂಗ್ ಸೆಟ್ಗಳಲ್ಲಿ ನೋಡ್ತಿರ್ತೀವಿ. ಏನಂದರೆ ಈಗ ಮೋಸ್ಟ್ಲಿ ಕಡ್ಡಿಪುಡಿ ಶೂಟಿಂಗ್ ಟೈಮ್ ಅನಿಸುತ್ತೆ ನನಗೆ. ಈ ಗವಿಪುರಂ ಬಸವನಗುಡಿ ಹತ್ರ ಶೂಟ್ ಆಗ್ತಿತ್ತು ಅದು. ಆವಾಗ ಶೂಟಿಂಗ್ ಸೆಟ್ಗೆ ಹೋಗಿದ್ವಿ. ಹಾಗೇನಂದರೆ ಒಂದು ಆ ರೋಡಲ್ಲಿ ಡ್ಯಾನ್ಸ್ ಮಾಡೋ ಸೀನು ಈ ರಂಗಾಯಣ ರಘು ಅವ್ರದ್ದು ಜೊತೆ. ಅವ್ರಿಗೆ ಯಾವ ಮಟ್ಟಕ್ಕೆ ಡ್ಯಾನ್ಸ್ ಮಾಡ್ತಿದ್ರು ಅಂದರೆ, ಅವ್ರು ಎಷ್ಟಪ್ಪ ಅಂದರೆ ಯಾರೋ ನಾನು ಡ್ಯಾನ್ಸ್ ಮಾಸ್ಟ್ರು ಅಂದ್ಕೊಂಡೆ ಮುಂಚೆ ಶೂರಲ್ಲಿ ಹೋದಾಗ. ಅದು ನೋಡಿದ್ರೆ ಶಿವರಾಜ್ ಕುಮಾರ್ ಅವರು. ಅಂದರೆ ಸುಮ್ಮನೆ ಬೇರೆಯವರೆಲ್ಲ ಸುಮ್ಮನೆ ಇದ್ದಾರೆ, ಶಿವರಾಜ್ ಕುಮಾರ್ ಅವರು ಪ್ರಾಕ್ಟೀಸ್ ಮಾಡ್ತಿದ್ದಿದ್ದನ್ನು. ಆ ಎನರ್ಜಿ ಎಷ್ಟು ಮಟ್ಟಿಗೆ ಇತ್ತು ಅಂದರೆ, ಅದು ಈ ಸುತ್ತಮುತ್ತ ಇದ್ದವ್ರನ್ನೆಲ್ಲ ಒಂದು ನಿಮಿಷನೂ ಆ ಕಡೆ ನೋಡೋಕ್ಕಾಗ್ತಿರ್ಲಿಲ್ಲ. ಬರೀ ಅವ್ರನ್ನೇ ಶಿವಣ್ಣ ಏನು ಮಾಡ್ತಿದ್ದಾರೆ, ಏನಾಗ್ತಿದೆ ಅಂತ ಅಷ್ಟು ಇದು ಎನರ್ಜೆಟಿಕ್ ಆಗಿತ್ತು. ಆ ಎನರ್ಜಿ ಬಗ್ಗೆ ಏನಾದರೂ ಒಂದಿಷ್ಟು ಮಾಹಿತಿ ಹಂಚ್ಕೊಬೋದಾ? ಖಂಡಿತ. ಅವರು ನಾವು ಮಾತಾಡ್ಸಿದಂತಹ ಹಲವಾರು ಅಂದ್ರೆ ಕೆಲವು ನಿರ್ದೇಶಕರಾಗ್ಲಿ ಅಥವಾ ಸಹ ಕಲಾವಿದರಾಗ್ಲಿ ಅಥವಾ ಸ್ವತಃ ಗೀತಾ ಅವರೇ ಒಂದಷ್ಟು ವಿಷಯಗಳನ್ನ ನಮಗೆ ಹೇಳ್ತಾ ಇದ್ರು. ಯಾವ್ದಾದ್ರು ಚಿತ್ರದ ಇವನ್ ಮಧು ಬಂಗಾರಪ್ಪ ಅವರು ಕೂಡ ಬಹಳಷ್ಟು ನಮ್ಗೆ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ ಈ ಒಂದು ವಿಷಯದಲ್ಲಿ. ಯಾರಿಗಾದ್ರೂ ಇವರೇ ಬಾಡಿ ಡಬಲ್ ಕೂಡ ಮಾಡಿದ್ದಾರೆ ಕೆಲವೊಂದ್ಸಲ. ಇನ್ಯಾವ್ದೋ ಒಂದು ಫೈಟ್ ಸೀನ್ ಅಲ್ಲಿ ಇವರು ಹಿಂಗ್ ಬೀಳ್ಬೇಕಾ ಅಂತ ಒಂದ್ಸಲ ಬಿದ್ದೇ ತೋರ್ಸ್ಬಿಟ್ಟಿರೋರು. ಸೊ ಇನ್ನೇನು ನಿರ್ದೇಶಕರು ಹೀಗ್ ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ಹೀಗ ಅಂತ ಹೇಳಿ 1-2 ಸಲ ಮಾಡಿ ಕೂಡ ತೋರ್ಸೋದಾಗ್ಲಿ, ಅಥವಾ ಯಾವ್ದೋ ಒಂದ್ ಮರದ ಇದಕ್ಕೆ ಕಟ್ಟಿರುವಂತ ಸನ್ನಿವೇಶದಲ್ಲಿ ಹಾಗೆ ಅದು ಕಟ್ಟಾಗಿ ಅವರು ಬಿದ್ದಂತ ಸಂದರ್ಭ ಕೂಡ ಇತ್ತು. ಆಮೇಲೆ ಯಾವ್ದಾದ್ರು ಒಂದು ಈ ಮನೆಯಿಂದ ಆ ಮನೆಗೆ ಹಾರ್ಬೇಕು ಅಂದ್ರೆ ಹೀಗ ಅಂತ ಉದ್ದಕ್ಕೆ ಎಷ್ಟ್ ಮನೆ ಬೇಕಾದ್ರೂ ಹಾರ್ಕೊಂಡ್ ಬಂದಂತ ಸನ್ನಿವೇಶಗಳನ್ನ ಹೇಳ್ತಿದ್ರು. ಅವ್ರಿಗೆ ಕಾರ್ ಡ್ರೈವಿಂಗ್ ಬಹಳ ಇಷ್ಟ ಅಂತ ಬಹಳಷ್ಟು ಜನಕ್ಕೆ ಗೊತ್ತು. ಆ ಡ್ರೈವಿಂಗ್ ಸೀಕ್ವೆನ್ಸ್ ಗಳದಂತೂ ಬಹಳಷ್ಟು ಕಥೆಗಳು ಬಂದಿದೆ. ಅಂದ್ರೆ ಹೀಗ್ ಓಡ್ಸಿದ್ರು, ಹಾಗ್ ಓಡ್ಸಿದ್ರು, ಇನ್ನೇನ್ ಜಸ್ಟ್ ಮಿಸ್ ಆಯ್ತು, ಕುದುರೆ ಓಡ್ಸಿದ್ರು, ಮರಳ್ ಮೇಲೆ ಬಿದ್ದು ಅಂದ್ರೆ ಅಲ್ಲಿಂದ ಉರುಳ್ಕೊಂಡ್ ಬಂದ್ರು, ಬೆಟ್ಟದಿಂದ ಹೀಗ್ ಉರುಳಿದ್ರು. ಇದೆಲ್ಲ ಬಹಳಷ್ಟು ನಮ್ಗೆ ಕಥೆಗಳು ಸಿಕ್ತು. ಹಾಗೆ ನಿಮ್ಗೆ ನೆನ್ಪಿರ್ಬಹುದು, ಕನ್ನಡ ಸಿನಿಮಾ ರಂಗದ ಐ ಥಿಂಕ್ ಅಮೃತ ಮಹೋತ್ಸವ ಕಾರ್ಯಕ್ರಮ ಆಯ್ತು ಅನ್ಸುತ್ತೆ. ಅವಾಗ ಬಹಳಷ್ಟು ಕಲಾವಿದ್ರು ಕೂಡ ಹೇಳ್ತಿದ್ರು, ನಾವು ಬೆಳಗ್ಗೆಯಿಂದ ಒಂದು 2 ಗಂಟೆ 3 ಗಂಟೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುವಷ್ಟು ಸುಸ್ತು ಹೊಡಿತಿತ್ತು. ಆದ್ರೆ ಶಿವಣ್ಣ ಕಂಟಿನ್ಯೂಸ್ ನಾನ್ ಸ್ಟಾಪ್ ಅವರು ಡ್ಯಾನ್ಸ್ ಮಾಡಿ ಇದೀಗ ನೆಕ್ಸ್ಟ್ ಸಾಂಗ್ ಅಂತ ಅವ್ರು ಬ್ರೇಕ್ ಇಲ್ದಿರ ಅಷ್ಟು ಸ್ಪೀಡ್ ಆಗಿ ಡ್ಯಾನ್ಸ್ ಮಾಡ್ತಿದ್ರು ಅಂತ. ಹಾಗೆ ನೃತ್ಯ ನಿರ್ದೇಶಕರಾದಂತ ಹರ್ಷ ಅವರು ಕೂಡ ನಮ್ ಜೊತೆ ಕೆಲವೊಂದಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ರು ಇದೇ ನಿಟ್ಟಿನಲ್ಲಿ. ಅವರ ಎನರ್ಜಿ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತೇ ಇದೆ. ಅದು ನಮಗೂ ಕೂಡ ಅಚ್ಚರಿಯನ್ನ ಉಂಟು ಮಾಡಿದ್ದು ಸುಳ್ಳಲ್ಲ. ಮತ್ತೆ ಆನಂದ್ ಸರ್, ಕರ್ನಾಟಕದಲ್ಲಿ ಯಾವ ಕಾರ್ಯಕ್ರಮ ಆಗುತ್ತೆ, ಯಾವಾಗ ಇಲ್ಲಿ ಬಿಡುಗಡೆ ಆಗುತ್ತೆ, ಮತ್ತೆ ಇದನ್ನ ಬೇರೆ ಭಾಷೆಗೂ ಏನಾದರೂ ತರೋ ಪ್ಲಾನ್ಸ್ ಇದೆಯಾ, ಹೇಗೆ? ಈಗ ಸದ್ಯದಲ್ಲಿ ಅದು ಕನ್ನಡದಲ್ಲಿ ಮಾಡಿರೋದು ಪುಸ್ತಕ ಅದು. ಸೊ ಇಲ್ಲಿ ಈಗ ನಾವು ರಿಲೀಸ್ ಇಲ್ಲಿ ಈಗ ಬೇ ಏರಿಯಾ ಕ್ಯಾಲಿಫೋರ್ನಿಯಲ್ಲಿ ಮಾಡ್ತಾ ಇರೋದು. ಇದು ಆದ್ಮೇಲೆ ಐ ಮೀನ್ ಡೆಫಿನೆಟ್ ಆಗಿ ನಾವು ಅದ್ರ ಬಗ್ಗೆ ಇಲ್ಲಿಂದ ಬೇರೆ ಕಡೆ ಎಲ್ಲಿ ರಿಲೀಸ್ ಮಾಡ್ಬೇಕು, ಅಫ್ಕೋರ್ಸ್ ನಾವು ಕರ್ನಾಟಕ ಇರ್ಬೋದು ಅಥವಾ ಬೇರೆ ಜಾಗದಲ್ಲಿ ಇರ್ಬೋದು, ಅದ್ರ ಬಗ್ಗೆ ಯೋಚನೆ ಡೆಫಿನೆಟ್ಲಿ ಇದೆ ನಮ್ಗೆ. ಸೊ ನಮ್ಗೀಗ ಮೊದಲನೇದು ಪ್ರಯಾರಿಟಿ ಇದು ಇಲ್ಲಿ ಇವಾಗ ಫಸ್ಟ್ ಒಂದು ರಿಲೀಸ್ ಮಾಡೋಣ ಅನ್ನೋದು ಫೋಕಸ್ ಇದೆ. ಅದಾದ್ಮೇಲೆ ಐ ಮೀನ್ ಸಹಜವಾಗಿ ಬೇರೆ ಕಡೆ ಅದರಲ್ಲೂ ಕರ್ನಾಟಕದಲ್ಲಿ ಅದು ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ.
ಅಲ್ಲ, ಈಗ ಜೀವನ ಚರಿತ್ರೆ ಆಗ್ತಿದೆ ಅಂತ ಗೊತ್ತಾದ ತಕ್ಷಣನೇ ಅವ್ರ ಅಭಿಮಾನಿಗಳು ಅಥವಾ ಸಿನಿಮಾ ಪ್ರೊಡ್ಯೂಸರ್ಸು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿರ್ಬೋದು ಅನ್ಸುತ್ತೆ. ಹಾ, ಇಲ್ಲ ಮಾಡಿದ್ದಾರೆ. ಇದು ಒಂದು ವರ್ಷದ ಕೆಳಗೆನೆ ಇರ್ಬೇಕು. ಮಾಡಿದ್ದಾರೆ ಅವರು, ಕಾಂಟ್ಯಾಕ್ಟ್ ಮಾಡಿ ನಾವು ಬ್ಯಾಂಗ್ಳೂರಲ್ಲೂ ನಾವು ಮಾಡೋಣ ಅಂತ ಡೆಫಿನೆಟ್ಲಿ ಅವ್ರಿಗೆ ನಮಗೂ ಹೇಳಿದ್ದಾರೆ, ಮತ್ತೆ ಶಿವಣ್ಣ ಅವ್ರಿಗೂ ಫ್ಯಾಮಿಲಿ ಅವ್ರಿಗೂ ಹೇಳಿದ್ದಾರೆ ಅವರು. ಸೊ ಅದು ಸಹಜವಾಗಿ ಆಗತ್ತೆ ಇದು ಕನ್ನಡದಲ್ಲಿ. ಅಂಡ್ ಈಗ ನಾನು ಹೇಳಿದಂಗೆ ಕನ್ನಡದಲ್ಲಿ ಮಾಡಿರೋದು ಪುಸ್ತಕ. ನೆಕ್ಸ್ಟ್ ನಾವು ಇಂಗ್ಲಿಷ್ ಅಲ್ಲಿ ಮಾಡ್ಬೇಕು ಅಂತಾನು ನಮ್ಗೆ ಒಂದು ಪ್ಲಾನ್ ಇದೆ. ಸೊ ಬೇರೆ ಭಾಷೆಗಳಲ್ಲಿ ಅಂದ್ರೆ ನಾವೀಗ ನೆಕ್ಸ್ಟ್ ಇಂಗ್ಲಿಷ್ ಯೋಚನೆ ಮಾಡ್ತೀವಿ. ಮತ್ತೆ ಈಗ ಪುಸ್ತಕಕ್ಕೆ ಏನಾದರೂ ಟೈಟಲ್ ಅಂತ ಇದೆಯಾ, ಬರೀ ಶಿವರಾಜ್ ಕುಮಾರ್ ಜೀವನ ಚರಿತ್ರೆ ಅಂತ ಅಷ್ಟೇ ಇದೆಯಾ ಏನು? ಮತ್ತೆ ಹೇಗಿದೆ, ಎಷ್ಟು ಪುಟಗಳು ಬಂದಿವೆ? ಟೈಟಲ್ ನ ಇನ್ನೇನು ನಾವು ಬಿಡುಗಡೆ ಮಾಡ್ತೀವಿ. ಈವನ್ ನಾವ್ ಇಲ್ಲಿನ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ಕೂಡ ನಾವು ಅದನ್ನ ರಿವೀಲ್ ಮಾಡಿಲ್ಲ. ಅದೊಂದು ಸರ್ಪ್ರೈಸ್ ಎಲಿಮೆಂಟ್ ಆಗಿರ್ಲಿ ಅಂತಾನೆ ನಾವು ಕಾಯ್ದಿರಿಸ್ಕೊಂಡಿದ್ದೀವಿ. ಅವತ್ತಿನ ದಿನ ಆ ಮುಖಪುಟವನ್ನ ನಾವು ಬಿಡುಗಡೆ ಮಾಡಿದಾಗ ಎಲ್ಲರಿಗೂ ತಿಳಿಲಿ ಅಂತ ನಮ್ಮ ಆಶಯ. ಪುಟಗಳ ಲೆಕ್ಕ ಹಾಕೋದಾದ್ರೆ ಸುಮಾರು ಒಂದು 300ಕ್ಕೂ ಹೆಚ್ಚು ಪುಟಗಳಾಗಿದೆ. ಇದು ಕೇವಲ ಶಿವರಾಜ್ ಕುಮಾರ್ ಅವರ ಅಕ್ಷರ ರೂಪದ ಚರಿತ್ರೆ ಅಲ್ಲ, ಜೊತೆಗೆ ಚಿತ್ರರೂಪದ ಚರಿತ್ರೆಯನ್ನು ಕೂಡ ಹೇಳುತ್ತೆ. ಆಯಾ ಅಧ್ಯಾಯಕ್ಕೆ ಹೊಂದಿಕೊಳ್ಳುವಂತಹ ಚಿತ್ರಗಳು ಕೂಡ ಅದಕ್ಕೆ ಸರಿಯಾಗಿ ನಾವು ಹಾಕಿದ್ದೀವಿ. ಹಾಗಂತ ಚಿತ್ರಗಳು ಜಾಸ್ತಿ ಅಕ್ಷರಗಳು ಕಮ್ಮಿ ಹಾಗಲ್ಲ, ಎರಡನ್ನೂ ಒಂದು ಸಮತೋಲನವನ್ನ ಕಾಯ್ದಿರಿಸ್ಕೊಂಡು ಕಾಫಿ ಟೇಬಲ್ ಬುಕ್ ಅಂತಾನೆ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಬರೀ ಚಿತ್ರಗಳಲ್ದಿರ ಉತ್ತಮವಾದಂತಹ ಮಾಹಿತಿ, ಅದರ ಜೊತೆಗೆ ಪೂರಕವಾದಂತಹ ಚಿತ್ರಗಳು ಎಲ್ಲವೂ ಇದರಲ್ಲಿದೆ. ಆ ಪೇಪರ್ನ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗತ್ತೆ ಇದು ಎಷ್ಟರ ಮಟ್ಟಿಗೆ ಕಾಳಜಿ ವಹಿಸಿ ಮುತುವರ್ಜಿಯಿಂದ ನಾವು ಈ ಒಂದು ಪುಸ್ತಕವನ್ನ ತಂದಿದ್ದೀವಿ ಅಂತ ಗೊತ್ತಾಗತ್ತೆ. ಅಲ್ಲ, ಈಗ ನೀವು ಸಾಫ್ಟ್ವೇರ್, ಸುಮಾರು ಜನ ಎಲ್ಲ ಸಾಫ್ಟ್ವೇರ್ ಫೀಲ್ಡಲ್ಲಿರೋರು ಮತ್ತು ಅಲ್ಲಿನವರು ಸಹ ಸಾಫ್ಟ್ವೇರ್ ಜಗತ್ತಿನಲ್ಲಿ ಕೆಲಸ ಮಾಡ್ತಿರೋರೆ. ಅಂದರೆ ಹೆಚ್ಚಿನ ಜನ ಈಗ ಈ ಬುಕ್ ಓದೋದಕ್ಕೆ ಆಸಕ್ತಿ ತೋರಿಸ್ತಿದ್ದಾರೆ. ಸೊ ಇದೇನಾದರೂ ಈ ಬುಕ್ ಆಗಿ ಬರುತ್ತಾ ಅಂತ? ಇದು ಪ್ರತಿಯೊಂದು ಪುಸ್ತಕಕ್ಕೂ ಇದೊಂದು ಚರ್ಚೆ ಸಾಮಾನ್ಯವಾಗಿ ಬರುವಂತದ್ದೇ. ಅಂದ್ರೆ ಡಿಜಿಟಲ್ ವರ್ಷನ್ ಬೇಕಾ, ಫಿಸಿಕಲ್ ವರ್ಷನ್ ಬೇಕಾ ಅಂತ. ನನಗನ್ಸೋ ಮಟ್ಟಿಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಫ್ಕೋರ್ಸ್ ಎಲ್ರಿಗೂ ಈ ಬುಕ್ ಅನ್ನೋದು ಒಂದು ಆಸಕ್ತಿದಾಯಕವಾದಂತಹ ವಿಷಯವೇ. ಆದ್ರೆ ಈ ಒಂದು ಪುಸ್ತಕ ನಾವೇನ್ ಮಾಡಿದೀವಲ್ಲ, ಇದು ಫಿಸಿಕಲ್ ರೂಪದಲ್ಲಿ ನಾವು ಅದನ್ನ ಕೈ ಹಿಡಿದಾಗ್ಲೇ ಅದರ ಭಾವ ನಮ್ಗೆ ಇನ್ನೂ ಹೆಚ್ಚು ಆಪ್ತವಾಗತ್ತೆ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಅದು ಒಂದೊಂದು ಪುಟ ತಿರುಗಿಸ್ದಾಗ್ಲೂ ಕೂಡ ಅವರ ಒಂದು ಜೀವನದ ಅಧ್ಯಾಯವನ್ನ ನಾವು ತಿರುಗಿಸ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ಓದುಗನಿಗೆ ಬರ್ಬೇಕು. ಈಗ್ಲೂ ಎಷ್ಟೋ ಮಂದಿ ಪುಸ್ತಕ ರೂಪದಲ್ಲೇ ಹೆಚ್ಚು ಇಷ್ಟಪಟ್ಟು ಓದುವಂತ ಓದುಗರಿದ್ದಾರೆ. ಈ ಪುಸ್ತಕ ಒಂದ್ಸಲ ನಿಮ್ಗೆ ಕಣ್ಣಿಗೆ ಬಿದ್ದ ಕೂಡ್ಲೆ ನೀವೇ ಹೇಳ್ತೀರಾ, ಇಲ್ಲ ಈ ಬುಕ್ಗಿಂತ ಈ ಬುಕ್ಕೇ ಚೆನ್ನಾಗಿದೆ ಅಂತ ಪುಸ್ತಕವನ್ನ ಹೇಳ್ತೀರಾ ಅಂತ ನನ್ನ ನಂಬಿಕೆ. ಆನಂದ್ ಸರ್, ಹೇಳಿ, ಈ ಕಾರ್ಯಕ್ರಮದ ಬಗ್ಗೆ ಹೇಳಿ. ಎಲ್ಲಿ ಆಯೋಜನೆ ಆಗ್ತದೆ, ಹೆಂಗೆ ಆಯೋಜನೆ ಆಗಿದೆ, ಮತ್ತೆ ಅವರ ಅಭಿಮಾನಿಗಳು ಎಲ್ಲೆಲ್ಲಿಂದ ಬರ್ತಿದ್ದಾರೆ? ಹಾ, ಈ ಕಾರ್ಯಕ್ರಮವನ್ನ ನಾವಿಲ್ಲಿ ಕ್ಯಾಲಿಫೋರ್ನಿಯಾದ ಹೇವರ್ಡ್ ಅನ್ನೋ ಜಾಗದಲ್ಲಿ HUSD ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ ಅಂತ ಇದೆ, ಅಲ್ಲಿ ಆಯೋಜನೆ ಮಾಡಿದ್ದೀವಿ. ಇದು ಸಂಜೆ ಸುಮಾರು 5:30ಗೆ ಪ್ರಾರಂಭವಾಗಿ ಸುಮಾರು 7:30-8ರವರೆಗೂ ನಡೆಯುತ್ತೆ. ಕಾರ್ಯಕ್ರಮದ ರೂಪುರೇಷೆಯನ್ನ ನಾವು ನೋಡೋದಾದ್ರೆ ಇದಕ್ಕೆ ನಕ್ಷತ್ರಯಾನ ಅಂತ ಒಂದು ಶೀರ್ಷಿಕೆಯನ್ನ ಕೊಟ್ಟಿದ್ದೀವಿ. ಶಿವರಾಜ್ ಕುಮಾರ್ ಅವರ 40 ವರ್ಷಗಳ ಸಿನಿಮಾ ಪ್ರಯಾಣವನ್ನ ಗೌರವಿಸುವಂತಹ ಕಾರ್ಯಕ್ರಮ ಇದು. ಅದರ ಜೊತೆಗೆ ನಕ್ಷತ್ರ ಗಾನ ಹಾಗೂ ನಕ್ಷತ್ರ ನರ್ತನ ಅಂತ 2 ಅಂಶಗಳು ಕೂಡ. ಅದೇನಂದ್ರೆ ಶಿವರಾಜ್ ಕುಮಾರ್ ಅವರ ಬಹಳ ಪ್ರಖ್ಯಾತ ಹಾಡುಗಳನ್ನ ಕೂಡ ನಾವು ಕಾನ್ಸರ್ಟ್ ರೂಪದಲ್ಲಿ ನಾವು ಪ್ರೆಸೆಂಟ್ ಮಾಡ್ತಿದೀವಿ. ಇಲ್ಲಿನ ನಮ್ಮ ಬೇರೆಯಾದ ಪ್ರತಿಭಾನ್ವಿತ ಕಲಾವಿದರು ವಿಜೇಂದ್ರ ರಾವ್ ಅಂತ ಅವರು ಗಾಯಕರು, ಅವರು ಹಾಡಿನ ಸಂಜೆಯನ್ನ ನಡೆಸ್ಕೊಡ್ಲಿದ್ದಾರೆ, ನಕ್ಷತ್ರ ಗಾನ ಅಂತ. ಹಾಗೆ ನಕ್ಷತ್ರ ನರ್ತನ ಅಂತ ಮತ್ತೊಬ್ರು ವೀಣಾ, ಅವರ ತಂಡದವರು ಎಲ್ಲ ಸೇರಿ ಒಂದು ಪರ್ಫಾರ್ಮೆನ್ಸ್ ನೀಡಲಿದ್ದಾರೆ. ಸೊ ಅದಿರುತ್ತೆ. ಹಾಗೆ ಇಲ್ಲಿ ನಗರದ ಮೇಯರ್ ಅವ್ರು ಬಂದು ಈ ಕಾರ್ಯಕ್ರಮವನ್ನ ಅಲ್ಲಿ ಉಪಸ್ಥಿತಿಯನ್ನ ತೋರಿಸ್ತಿದ್ದಾರೆ. ಹಾಗೆ ಆ ಪುಸ್ತಕವನ್ನ ಬಿಡುಗಡೆಯ ಸಮಾರಂಭದಲ್ಲಿ
ನಗರದ ಮೇಯರ್ ಅವರು ಉಪಸ್ಥಿತರಿರ್ತಾರೆ, ಶಿವರಾಜ್ ಕುಮಾರ್ ಅವರು ಇರ್ತಾರೆ, ಅವರ ಕುಟುಂಬದವರು, ಅವರ ಸ್ನೇಹಿತರು ಎಲ್ಲರೂ ಬರ್ತಿದ್ದಾರೆ. ಹಾಗೆ ಈ ಊರಿನಲ್ಲಿರುವಂತ ಎಲ್ಲ ಕನ್ನಡಿಗರು ಬರ್ತಿದ್ದಾರೆ, ಅವರ ಅಭಿಮಾನಿಗಳು, ಕೆಲವೊಬ್ರು ಅಲ್ಲಿ ಇಲ್ಲಿ ಬೇರೆ ಬೇರೆ ಊರಿನವರು ಕೂಡ ಅವರು ಕೂಡ ಬರ್ತಿದ್ದಾರೆ. ಹಾಗಾಗಿ ಇದೊಂದು ಪ್ರೀತಿ ಪೂರ್ವಕವಾದಂತಹ ಕಾರ್ಯಕ್ರಮ ಅಂತ ಹೇಳ್ತಾರೆ. ಈ ಕಾರ್ಯಕ್ರಮ ಆಯೋಜನೆ ಆದ್ಮೇಲೆ ಹೇಗೆ ಅಲ್ಲಿನ ಕನ್ನಡಿಗರ ಪ್ರೀತಿ ಹೆಂಗೆ ಹರಿದು ಬರ್ತಾ ಇದೆ? ಸೊ ನಾನು ಮೊದಲೇದಾಗಿ ಹೇಳಿದಾಗೆ 2019 ಅಲ್ಲಿ ಬಂದಿದ್ದಾಗ್ಲೇನೆ ಒಂದು ಬಾಂಡಿಂಗ್ ಅಂತ ಹೇಳ್ಬೋದು. ಅದು ಎಸ್ಟಾಬ್ಲಿಷ್ ಆಗೋಗಿತ್ತು ಶಿವಣ್ಣ ಮತ್ತೆ ಇಲ್ಲಿ ಬೇರೆಯ ಕನ್ನಡಿಗರ ಜೊತೆ. 2019 ಇಂದ ಈ ತನಕ ಹೊಸಬ್ರು ಕನ್ನಡಿಗರು ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಒಂದು ಕ್ಯೂರಿಯಾಸಿಟಿ, ಅವ್ರಿಗೊಂದು ಅವಕಾಶ ಶಿವಣ್ಣ ಅವ್ರನ್ನ ಅಪ್ಕ್ಲೋಸ್ ನೋಡೋಕೆ. ಹಾಗಾಗಿ ಮತ್ತೆ ಲಾಸ್ ಏಂಜಲಸ್, ನಮ್ಗೆ ಗೊತ್ತಿರೋ ಹಂಗೆ ಲಾಸ್ ಏಂಜಲಸ್ ಇಂದ ಬರ್ತಾ ಇದಾರೆ, ಡ್ಯಾಲಸ್ ಇಂದ ಬರ್ತಾ ಇದಾರೆ, ಬೇರೆ ಬೇರೆ ಜಾಗದಿಂದ ಬರ್ತಾ ಇರ್ತಾರೆ. ಬಟ್ ಇಲ್ಲಿ ತುಂಬಾ ಹುಮ್ಮಸ್ಸಿದೆ ಎಲ್ಲಾರ್ಗು. ಅದು ಶಿವಣ್ಣ ಬರ್ತಾರೆ ಅಂದ್ರೆ ಎನರ್ಜಿ ಅಂತ. ಸೊ ಹಾಗಾಗಿ ಶಿವಣ್ಣ ಅವರು ಹಾಗೆ ಸ್ಪಂದಿಸ್ತಾರೆ ಆಡಿಯನ್ಸ್ ಜೊತೆ ಅಥವಾ ಅಭಿಮಾನಿಗಳ ಜೊತೆ. ಅದನ್ನ ನೋಡ್ಬಿಟ್ಟಿದ್ದಾರೆ 2019 ಅಲ್ಲಿ. ಸೊ ಅದು ತುಂಬಾ ಎನರ್ಜಿ ಇದೆ ಇಲ್ಲಿ ಅಂತ ಗೊತ್ತಾಗತ್ತೆ ನಮಗೆ. ಓಕೆ, ಮತ್ತೆ ಕೊನೆ ಪ್ರಶ್ನೆ ಏನಂದ್ರೆ ಶಿವರಾಜ್ ಕುಮಾರ್ ಅವರ ಹೆಲ್ತ್ ಬಗ್ಗೆ. ಅವರು ಇತ್ತೀಚೆಗಷ್ಟೇ ಹುಷಾರಿರಲಿಲ್ಲ, ಅಮೆರಿಕಕ್ಕೆ ಬಂದು ಒಂದು ಸರ್ಜರಿ ಆಯಿತು, ಟ್ರೀಟ್ಮೆಂಟ್ ಆಗಿ ಮತ್ತೆ ಈಗ ಹುಷಾರಾಗಿ ಬರ್ತಿದ್ದಾರೆ. ಈ ಜರ್ನಿ ಇದ್ರ ಬಗ್ಗೆ ಏನಾದರೂ ಪುಸ್ತಕದಲ್ಲಿ ಇದೆಯಾ, ಮತ್ತೆ ಸೇರ್ಪಡೆ ಆಗಿತ್ತಾ? ಹೌದು ಹೌದು, ನಾವು ಬೇರೆ ಎಲ್ಲ ಅಂಶಗಳನ್ನ ಕವರ್ ಮಾಡಿ ಆಗಿತ್ತು. ಆದ್ರೆ ಈ ಒಂದು ದುರದೃಷ್ಟಕರವಾಗಿ ಇದೊಂದು ಘಟನೆ ಒಂದು ಆಯ್ತು. ಅದನ್ನು ಕೂಡ ನಾವು ಸೇರ್ಸಿದ್ದೀವಿ ಈ ಪುಸ್ತಕದಲ್ಲಿ, ಅದನ್ನು ಕೂಡ ದಾಖಲಿಸಿದ್ದೀವಿ. ಅವ್ರ ಹತ್ರ ನಾವು ವೈಯಕ್ತಿಕವಾಗಿ ಕೇಳಿದ್ದು ಕೂಡ ಉಂಟು. ಅಂದ್ರೆ ಅವರ ಹೇಗ್ ಅನ್ನಿಸ್ತು, ಅವರು ನಿಜವಾಗ್ಲೂ ಅವ್ರು ಏನೇನು ಅನುಭವಿಸಿದ್ರು, ಅವರ ಮನಸ್ಸಲ್ಲಿ ಆದಂತಹ ಯೋಚನಾ ಲಹರಿಗಳು ಏನೇನು, ಇದೆಲ್ಲವನ್ನು ಕೂಡ ನಾವು ದಾಖಲಿಸಿದ್ದೀವಿ. ಅದು ಕೂಡ ಪುಸ್ತಕದಲ್ಲಿದೆ. ಅಂದರೆ ಇಲ್ಲೂ ಸಹ ನೋಡ್ತಿದ್ವಿ, ಅಂದರೆ ಬೆಂಗಳೂರಿಂದ ಈಗ US ಹೊರಡಬೇಕಾದ್ರೆ ಸುಮಾರು ಜನ ಬಂದು ಅವ್ರಿಗೆ ಧೈರ್ಯ ಹೇಳೋ ಇದು ಮಾಡ್ತಿದ್ರು. ಆದರೆ ಶಿವರಾಜ್ ಕುಮಾರ್ ಅವ್ರು ನೋಡಿದ್ರೆ ಅವರೇ ಎಲ್ರಿಗೂ ಧೈರ್ಯ ಹೇಳಿ ಕಳಿಸ್ತಿದ್ರು. ಇಲ್ಲಪ್ಪ ನಾನು ಚೆನ್ನಾಗಿದ್ದೀನಿ, ಆರಾಮಾಗಿ ಬರ್ತೀನಿ, ಏನು ಹುಷಾರಿಲ್ಲ, ಆರಾಮಾಗಿದ್ದೀನಿ ಅಂತಲೇ ಹೇಳ್ತಾ ಹೋದ್ರು, ಹಾಗೆ ಬಂದರು. ಆ ಒಂದು ಹೋರಾಟದ್ದು ಏನಾದರೂ ಇದಿದೆಯಾ ಅಂತ? ಇಲ್ಲ, ಹೇಳಿದ್ದಾರೆ, ಅದೆಲ್ಲದನ್ನು ಅವರು ಹೇಳಿದ್ದಾರೆ. ಅವ್ರಿಗೆ ಅಷ್ಟು ಜನ ಅವ್ರಿಗೆ ಬಂದು ಅವ್ರು ಕಳಿಸ್ಕೊಟ್ಟಿದ್ದು ಅವ್ರಿಗೆ ಬಹಳಷ್ಟು ಮನಸ್ಸಿಗೆ ಹತ್ತಿರವಾದಂತಹ ವಿಷಯ ಆಗಿತ್ತು. ಅವರು ಎಲ್ರಿಗೂ ಧೈರ್ಯ ಹೇಳ್ಬಹುದು, ಆದ್ರೆ ಅವ್ರಿಗೆ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಇತ್ತು, ಅಂದ್ರೆ ಏನಿದು ಮುಂದೆ ಏನಾಗುತ್ತೆ ಅನ್ನೋ ಒಂದು, ಅಫ್ಕೋರ್ಸ್ ಎಲ್ಲಾ ಮನುಷ್ಯನಿಗೂ ಸಹಜವಾಗಿ ಬರುವಂತಹ ಪ್ರಶ್ನೆ, ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಕಾಡ್ತಾ ಇರೋದಂತ ಸಹಜ. ಆದ್ರೆ ಅವರನ್ನ ನಂಬಿಕೊಂಡಂತ ಅಥವಾ ಅವರಿಗೆ ಅಭಿಮಾನ ತೋರಿಸುವಂತಹ ಜನರಿಗೆ ಇವ್ರು ಏನಾಗಿರ್ಬೇಕು ಅನ್ನೋದನ್ನ ಅವರು ತುಂಬಾ ಜವಾಬ್ದಾರಿಯುತವಾಗಿ ಅವರು ನಿಭಾಯಿಸಿದ್ದಾರೆ. ಇದು ಮೊದಲನೇ ಸಲ ಅಲ್ಲ ಅಂತ ಅನ್ಸುತ್ತೆ, ಯಾಕಂದ್ರೆ ಅವ್ರು ಬಹಳಷ್ಟು ಕೆಲವೊಂದು ಹಳೆಯ ಘಟನೆಗಳು ಕೂಡ ಇದ್ದು, ಅವರು ಆರೋಗ್ಯದಲ್ಲಿ ಒಂದೆರಡು ಬಾರಿ ಅವ್ರ ಸಮಸ್ಯೆ ಕಂಡಿತ್ತು. ಹೃದಯದ ಸಮಸ್ಯೆ ಆಗಿರ್ಬೋದು ಅಥವಾ ಮೆದುಳಿನಲ್ಲಿ ಆದಂತ ಸರ್ಜರಿ ಆಗಿರಬಹುದು. ಪ್ರತಿಯೊಂದು ಸಲ ಕೂಡ ಅವರು ಹೀಗೆ ವರ್ತಿಸಿದ್ದಾರೆ. ಅಂದ್ರೆ ಎಲ್ರಿಗೂ ಧೈರ್ಯ ಹೇಳಿ, ಇಲ್ಲ ನನ್ಗೇನು ಆಗಿಲ್ಲ ಅಂತ ಹೇಳ್ಕೊಂಡು, ಅವ್ರ ಮಕ್ಕಳಿಗೇನಾದ್ರೂ ಸಣ್ಣ ಅದೇ ರೀತಿನೇ ಇರೋರಂತೆ. ಅವ್ರ ಮಕ್ಕಳು ಹೇಳಿದಂತ ವಿಷಯದ ಪ್ರಕಾರ, ಹಿಂಗೇನಾಗಿಲ್ಲ, ಏನೂ ಆಗಿಲ್ಲ ಅಂತ ಇದೇ ರೀತಿನೇ ಇದ್ದಾರೆ ಅವ್ರ ಮುಂಚೆಯಿಂದ ಕೂಡ, ಈಗ್ಲೂ ಹಾಗೆ ಇದ್ರು. ಆದ್ರೆ ಅವರು ಬಹಳಷ್ಟು ಅವರ ಮನಸ್ಸಿನಲ್ಲಿ ಇನ್ನೂ ಜನರ ಬಗ್ಗೆ ಆಗ್ಲಿ ಅಥವಾ ಅವರದೇ ಜೀವನದ ಬಗ್ಗೆ ಕೃತಜ್ಞತಾ ಭಾವ ಮೂಡಿರೋದಂತೂ ಸುಳ್ಳಲ್ಲ. ಇದೊಂದು ಮರುಜೀವ ಬಂದಂತೆ ಅವ್ರಿಗೆ ಅನ್ಸಿ ಬಹಳಷ್ಟು ಅವರು ಕೃತಜ್ಞರಾಗಿದ್ದಾರೆ, ದೇವರಿಗಾಗ್ಲಿ ಅಥವಾ ಅಭಿಮಾನಿಗಳಿಗಾಗ್ಲಿ. ಒಂದ್ ಫನ್ ಫ್ಯಾಕ್ಟ್ ಅಂತಂದ್ರೆ, ನಾವು ಪುಸ್ತಕ ನಾವು ಸ್ಟಾರ್ಟ್ ಮಾಡಿದಾಗ ಶಿವಣ್ಣ ಅವ್ರದ್ದು 120s ಅಲ್ಲಿ ಇತ್ತು, ಅರ್ಲಿ 20s ಮೂವೀಸ್ ಅವ್ರದ್ದು ಇದ್ದಿದ್ದು. ಬಟ್ ನಾವು ಮುಗಿಸೋಷ್ಟರಲ್ಲಿ ಶಿವಣ್ಣ ಅವ್ರು 130 ಮೂವೀಸ್, ಅಂದ್ರೆ ಅವರು ಆಲ್ಮೋಸ್ಟ್ ಒಂದು 10 ಮೂವಿ ಮುಗಿಸಿದ್ರು. ನಾವು ಮಾಡೋಷ್ಟ್ರಲ್ಲಿ ನಾವ್ ಎಷ್ಟೋ ತಮಾಷೆ ಮಾತಾಡ್ಕೊಂತ ಇದ್ವಿ, ನಾವ್ ಇನ್ನೊಂದ್ ಚೂರ್ ಲೇಟ್ ಮಾಡಿದ್ರೆ ಶಿವಣ್ಣ ಅವ್ರದ್ದು 150 ಇನ್ನೂ ಕವರ್ ಮಾಡ್ಬಿಡ್ಬೋದು ನಾವು, ಹಂಗೆ ಅನ್ಕೊಂತ ಇದ್ವಿ. ಸೊ ಅವರು ಜಸ್ಟ್ ನಾವ್ ಕಂಪೇರ್ ಮಾಡಕ್ ಹೋಯ್ತು ಅಂದ್ರೆ, ನಾವ್ ಯಾವಾಗ ಶುರು ಮಾಡಿದ್ವಿ, ಅವ್ರು ಎಷ್ಟು ಮೂವಿ ಮುಗಿಸಿದ್ರು ನಾವು ಒಂದ್ ಬುಕ್ ಮಾಡಕ್ಕೆ
ಅಷ್ಟು ವರ್ಷ ತಗೊಂಡ್ವಿ ಅಂತ. ಅಲ್ಲ, ಅಷ್ಟು ಮಾಹಿತಿ ಇದೆ, ಅಷ್ಟು ಜರ್ನಿ ದೊಡ್ಡದಾಗಿದೆ. ಹೌದು. ಹೌದು. At ಮತ್ತೆ the same ಇನ್ನೊಂದು time, yeah. last ಮುಗಿಸ್ತೀನಿ. ಇನ್ನೊಂದು ನಾವು ಇದು ಮಾಡ್ತೀವಿ ಅಂತ ಕೆಲವ್ರಿಗೆ ಗೊತ್ತಾದ್ಮೇಲೆ ಅವರು ಒಂದು ಫೀಡ್ಬ್ಯಾಕ್ ಅಂತ ಅವರು ಕೊಟ್ರು. ಈ ಬುಕ್ ಅಂತ ನೀವು ಮಾಡಿದಾಗ ಒಂದು ನಾವು ಕ್ಯಾರಿ ಮಾಡಿ ಟೀ ಟೇಬಲ್ ಬುಕ್ ತರಾನು ಇರ್ಲಿ, ಸೊ ಓದೋಂಗಿರ್ಲಿ, ತುಂಬಾ ದೊಡ್ಡದಾಗಿ ಮಾಡಿ, ಇವಾಗ ಕಷ್ಟ ಆಗುತ್ತೆ ಎಲ್ಲದಕ್ಕೆ ನಾವು ಕ್ಯಾರಿ, ನಾವು ಟ್ರಾವೆಲ್ ಮಾಡ್ಬೇಕಾದಾಗ ಬುಕ್ ತಗೊಂಡು ಓದೋ ಒಂಥರ ಇರ್ಲಿ. ಆಮೇಲೆ ತುಂಬಾ ಫೋಟೋ ಆಲ್ಬಮ್ ತರ ಮಾಡ್ಬೇಡಿ ಅಂತಾನು ಒಂದಷ್ಟು ಫೀಡ್ಬ್ಯಾಕ್ ಕೊಟ್ಟಿದ್ರು. ನಾವಿನ್ನ ಸ್ಟಾರ್ಟ್ ಮಾಡ್ದಾಗ್ಲೇನೆ ಕೆಲವರು ಹೇಳಿದ್ರು ಅದನ್ನ. ಸೊ ನಾವು ಅದನ್ನ ಸಮರ್ಥ ಆಗ್ಲೇ ಹೇಳ್ದಂಗೆನೆ ನಾವು ನೋಡ್ಕೊಂಡು ಎಲ್ಲಿ ಬೇಕು ಫೋಟೋಸ್ ಅಲ್ಲಿ ಮಾತ್ರ, ಯಾಕಂದ್ರೆ ತುಂಬಾ ಇದೆ ಶಿವಣ್ಣ ಫೋಟೋಸ್. ನಾವು ಹಾಕಿದ್ರೆ ನಾವು ತುಂಬಾನೇ ಸುಮ್ನೆ ಬೇಕು ಅಂತ ಹಾಕಿ ಅದನ್ನ ಒಂಥರ ಫೋಟೋ ಆಲ್ಬಮ್ ತರ ಮಾಡಬಾರ್ದು ಅಂತ ಅದನ್ನು ನಾವು ತುಂಬಾ ಗಮನದಲ್ಲಿ ಇಟ್ಕೊಂಡು ಯಾವ್ದು ಬೇಕೋ ರೆಲೆವೆಂಟ್ ಫೋಟೋಸ್ ಮಾತ್ರ ಮಾಡಿರೋದು. ಅದೇ ಅವರ ವೈಯಕ್ತಿಕ ಜೀವನದಲ್ಲೂ ಕೂಡ ಬಹಳಷ್ಟು ಘಟನೆಗಳಾಗ್ತಾ ಬಂತು. ನಾವು ಈ ಯೋಜನೆಯನ್ನ ಮೇಲೆ ಕೂಡ ಅಪ್ಪ ಅವರ ದೇಹಾಂತ್ಯ ಆಗ್ಲಿ, ಅಥವಾ ಅವರು ರಾಜಕೀಯದಲ್ಲಿ ಬ್ಯುಸಿ ಆಗ್ತಿದ್ರು, ಅಥವಾ ಯಾವ್ದಾದ್ರು ಸಿನಿಮಾ ಶೂಟಿಂಗ್ ಅಲ್ಲಿ ಬ್ಯುಸಿ ಆಗೋರು. ಹಾಗಾಗಿ ನಮಗೂ ಕೂಡ ಬಹಳಷ್ಟು ಸಾಲಿಗೆ ಕೆಲವೊಂದು ಬ್ರೇಕ್ ಸಿಕ್ತಿತ್ತು. ಅಂದ್ರೆ ನಮ್ಮ ಬರವಣಿಗೆಯನ್ನ ಮುಂದುವರ್ಸೋದಕ್ಕಾಗ್ಲಿ, ಅಥವಾ ಬೇರೆಯವರನ್ನ ನಾವು ಸಂದರ್ಶನ ಮಾಡೋದಾಗ್ಲಿ, ಇದೆಲ್ಲವನ್ನ ಒಳಗೊಂಡು ನಾವು ಎಷ್ಟರ ಮಟ್ಟಿಗೆ ಈ ಒಂದು ಹಂತಕ್ಕೆ ಬಂದಿದ್ದೀವಿ ಅಂದ್ರೆ ಬಹುಶಃ ಅವರು ನಮಗೆ ಕೊಟ್ಟಂತ ಸಹಕಾರನೇ ಕಾರಣ ಅಂತ ನಾನು ಹೇಳ್ತೇನೆ. ಥ್ಯಾಂಕ್ ಯು, ಧನ್ಯವಾದ. ಬಹಳಷ್ಟು ವಿಚಾರ ತಿಳ್ಕೊಂಡ್ವಿ. ಹಾಗೆ ಆದಷ್ಟು ಬೇಗ ಕರ್ನಾಟಕದಲ್ಲೂ ಬಂದು ಆ ಪುಸ್ತಕನ ಬಿಡುಗಡೆ ಆಗಲಿ ಅಂತ ನಮ್ಮ ಆಶಯ. ಧನ್ಯವಾದ ಇಬ್ರಿಗೂ. ನಮಸ್ಕಾರ ಬೇರಿಯ, ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಕುಮಾರ್. ನಿವೇದನ ಆರ್ಟ್ಸ್ ಆನಂದ್ ನೇತೃತ್ವದಲ್ಲಿ ನನ್ನ ಅಫಿಷಿಯಲ್ ಬಯೋಗ್ರಫಿ ಇನ್ಫಾರ್ಮೇಷನ್ನ ಡೈರೆಕ್ಟಾಗಿ ನನ್ನ ಫ್ಯಾಮಿಲಿ, ನನ್ನ ಸ್ನೇಹಿತರು ಹಾಗೂ ಸಿನಿಮಾ ಇಂಡಸ್ಟ್ರಿಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಈ ಪುಸ್ತಕನ ಬರೆದಿದ್ದಾರೆ. ಈ ಬಯೋಗ್ರಫಿಯನ್ನು ಫಸ್ಟ್ ಟೈಮ್ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಬೇ ಏರಿಯಾದಲ್ಲಿ ಜೂನ್ 8ನೇ ತಾರೀಕು 5:15 ಗಂಟೆಗೆ HUST ಪರ್ಫಾರ್ಮಿಂಗ್ ಆರ್ಟ್ ಸೆಂಟರ್ನಲ್ಲಿ ನಡೆಯಲಿದೆ. ಈ ಸಮಾರಂಭಕ್ಕೆ ನಾನು ಮತ್ತು ನನ್ನ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಬರ್ತಾ ಇದ್ದೀವಿ. ಸೊ ತಾವೆಲ್ಲರೂ ಬನ್ನಿ, ಈ ಸಮಾರಂಭದಲ್ಲಿ ಭಾಗವಹಿಸಿ, ಸೇರೋಣ, ನೋಡೋಣ, ಎಂಜಾಯ್ ಮಾಡೋಣ. ಸೊ ವೇಟಿಂಗ್ ಫಾರ್ ಯು ಆಲ್ ಆನ್ June 8th, HUST Performing Arts Center, San Francisco on June 8th, 5:30. Thank you.